ಸೆಂಟರ್ ಆಫ್ ದ ಹೌಸ್ ಅಂದ್ರೆ ಬ್ರಹ್ಮಸ್ಥಾನ ಅಂತ ಹೇಳಿ ಅಂದ್ರೆ ವಾಸ್ತು ಪ್ರಕಾರನೇ ಮಾಡಿದ್ದೀರಾ? ವಾಸ್ತು ಪ್ರಕಾರ ಹೌದು. ಅಂದ್ರೆ ಇದು ನಿಮ್ ಸೆಂಟರ್ ಆಫ್ ದ ಹೌಸ್ ಪೂಜಾ ರೂಮ್ ಇದೆ. ಅಂದ್ರೆ ಇದು ಎಲ್ಲ ಟೀಕೆ ಕೊಡ್ತೀವಿ. ನಾರ್ಮಲಿ ನಮ್ ಯಾವುದೇ ಪ್ಯಾಕೇಜ್ ತಗೊಂಡ್ರು ಮೇನ್ ಡೋರ್ ಟೀಕ್ ಇರುತ್ತೆ, ಪೂಜಾ ರೂಮ್ ಡೋರು ಟೀಕ್ ಇರುತ್ತೆ. ಎಸ್ ಮೇಡಮ್, ಡೆಫಿನೆಟ್ಲಿ ನಮಗೆ ಒಂಥರ ಕಾರ್ನರ್ ಸೈಡ್ ಸಿಕ್ಕಿದ್ರೆ ತುಂಬಾ ಖುಷಿ ಇರುತ್ತೆ. ಯಾಕೆಂದ್ರೆ ನಮ್ಮ ಟ್ಯಾಲೆಂಟ್ಸ್ಗಳನ್ನೆಲ್ಲ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಆಸ್ ಎ ಬಾಲ್ಕನಿಗಳು ಅಂದ್ರೆ ಎಕ್ಸ್ಟೀರಿಯರ್ ಡಿಸೈನ್ ತುಂಬಾ ಚೆನ್ನಾಗಿ ಮಾಡ್ಬೋದು ಕಾರ್ನರ್ ಸೈಟ್ ಅಲ್ಲಿ. ಟೋಟಲ್ ಕನ್ಸ್ಟ್ರಕ್ಷನ್ ಪ್ಲಾನ್, 3D ಎಲಿವೇಶನ್, ಸ್ಟ್ರಕ್ಚರಲ್ ಡ್ರಾಯಿಂಗ್, ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಎಲ್ಲದನ್ನು 1 month ಅಲ್ಲಿ ಮುಗಿಸ್ಬಿಡ್ತೇವೆ. ಗ್ರೌಂಡ್ ಫ್ಲೋರ್ ಅಲ್ಲಿ 2 vehicle ಪಾರ್ಕಿಂಗ್ ಇದೆ ಮೇಡಮ್. 15 feet ಗೇಟ್ ಅದಕ್ಕೆ ಕೊಟ್ಟಿದ್ದೀವಿ. 2 vehicle ಈಸಿಲಿ ಪಾರ್ಕ್ ಆಗುತ್ತೆ ಅಂಡ್ ನಿಯರ್ಲಿ 4 2-wheelers ಪಾರ್ಕ್ ಆಗುತ್ತೆ. ಅಂಡ್ ಒಂದು ರೆಂಟಲ್ ಹೌಸ್ ಅಂದ್ರೆ 1 BHK ಇದೆ. ಅಂದ್ರೆ ಇದು ಮಾರ್ಬಲ್ ಲುಕ್ ಕೊಡುತ್ತೆ ಮೇಡಮ್, ಲ್ಯಾಮಿನೇಟ್ ಅಂಡ್ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ನಿಮ್ಗೆ ಈ ವುಡನ್ ಕಲರ್ ರಾಫ್ಟರ್ಸ್ ಹೈಲೈಟ್ ಮಾಡುತ್ತೆ ಯಾವಾಗ್ಲೂ. ಫಾರ್ ದ ಲಿವಿಂಗ್ ಅಂಡ್ ಡೈನಿಂಗ್ ಗೆ ನಾವು 250 square feet ಬಿಟ್ಟಿದ್ದೀವಿ. ಅಂದ್ರೆ 250 square feet ಅಲ್ಲಿ ನಿಮ್ಗೆ ಲಿವಿಂಗ್ ಮತ್ತೆ ಡೈನಿಂಗ್ ಬರ್ತಾ ಇದೆ. ಅಂಡ್ ದಿಸ್ ಇಸ್ ಓಪನ್ ಕಿಚನ್ ಮೇಡಮ್. ಎಲ್ಲಿ ನಾವು ನಾರ್ಮಲ್ ಆಗಿ ತುಂಬಾ ಲೈಟ್ ಕಲರ್ಸ್ ಯೂಸ್ ಮಾಡ್ತೀವ ಅವಾಗ ಮನೆ ಕಾಮ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಅಂಡ್ ದೀಸ್ ಟೋಟಲ್ ನಿಮ್ಗೆ 10 feet ವಾರ್ಡ್ರೋಬ್ ಇದೆ ಮೇಡಮ್. ಸೂಟ್ ರೂಮ್ ಅಲ್ಲಿ ಮಾತ್ರ ನಿಮ್ಗೆ ವಾಕಿನ್ ವಾರ್ಡ್ರೋಬ್, ಡ್ರೆಸ್ಸರ್ ಸಪ್ರೇಟ್ ಆಗಿರೋದು. ಇವಾಗ ಪರ್ಟಿಕ್ಯುಲರ್ ಆಗಿ ಎಲ್ಲ 30-40 ಮನೇಲಿ ಕೇಳಿದ್ರು ಮಾಡ್ಕೊಡ್ತೀವಿ. ಅದರ ಕಾರ್ನರ್ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದೀವಿ. ನಮ್ಮ ಮನೆ ಸ್ವಂತ ಮನೆ ಇದ್ದರೆ ಹೀಗೆ ಇರಬೇಕು. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ವಿವಾ ಇಂಟೀರಿಯರ್ಸ್ ಡಿಸೈನರ್ಸ್ ಕಂಪನಿ ಒಂದು ಎಕ್ಸ್ಪೀರಿಯನ್ಸ್ ಝೋನ್ ಸೆಂಟರ್ನ ಟೂರ್ ಮಾಡಿದ್ದು. ಅದ್ರ ಜೊತೆಗೆ ಅವ್ರದೇ ಆದಂಥ ಕನ್ಸ್ಟ್ರಕ್ಷನ್ ಒಂದು ಎಕ್ಸ್ಪೀರಿಯನ್ಸ್ ಝೋನ್ ಇತ್ತು, ಅದನ್ನು ಟೂರ್ ಮಾಡಿದ್ದು. ಅವರೇ ಕನ್ಸ್ಟ್ರಕ್ಷನ್ ಮಾಡಿರೋದಂಥ ಒಂದು ಡೂಪ್ಲೆಕ್ಸ್ ಮನೆಗೆ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಒಂದು ರೀತಿಯಾಗಿ ಬ್ಯೂಟಿಫುಲ್ ಆಗಿ ಹೊರಗಡೆಯಿಂದ ಕಾಣಿಸ್ತಾ ಇದೆ. ಒಳಗಡೆ ಯಾವ ರೀತಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಅದ್ರ ಜೊತೆಗೆ ಯಾವೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಯೂನಿಕ್ ಕಾನ್ಸೆಪ್ಟ್ ಮುಖಾಂತರ ಇಲ್ಲಿ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೀಟ್ ಟೂರ್ ಮಾಡ್ತೀನಿ. ನಮ್ಮ ಜೊತೆ ಇವತ್ತು ಕನ್ಸ್ಟ್ರಕ್ಷನ್ ಕಂಪ್ನಿಯ ಮಹೇಶ್ ಸರ್ ಜೊತೆ ಆಗ್ತಾರೆ. ಬನ್ನಿ ಸರ್, ಟೂರ್ ಮಾಡೋಣ. ಶೋರ್ ಮ್ಯಾಮ್, ಡೆಫಿನೆಟ್ಲಿ ತೋರಿಸೋಣ. ಸೊ ಕಾರ್ನರ್ ಸೈಡ್ ಸಿಕ್ಕಿದೆ. ಎಸ್ ಮ್ಯಾಮ್, ಡೆಫಿನೆಟ್ಲಿ ನಮಗೆ ಒಂಥರ ಕಾರ್ನರ್ ಸೈಡ್ ಸಿಕ್ಕಿದ್ರೆ ತುಂಬ ಖುಷಿ ಇರುತ್ತೆ. ಯಾಕೆಂದರೆ ನಮ್ಮ ಟ್ಯಾಲೆಂಟ್ಸ್ಗಳನ್ನೆಲ್ಲ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಆಸ್ ಎ ಬಾಲ್ಕನಿಗಳು ಅಂದರೆ ಎಕ್ಸ್ಟೀರಿಯರ್ ಡಿಸೈನ್ ತುಂಬ ಚೆನ್ನಾಗಿ ಮಾಡ್ಬೋದು ಕಾರ್ನರ್ ಸೈಟಲ್ಲಿ. ಇದು ನಾರ್ತ್ ಈಸ್ಟ್ ಕಾರ್ನರ್ ಇದೆ. ನಿಮಗೆ ಟೋಟಲ್ ಎಲಿವೇಶನ್ ಆ್ಯಂಡ್ ಟೋಟಲ್ ಆಗಿ ಒಳಗಡೆ ಕನ್ಸ್ಟ್ರಕ್ಷನ್ ಹೇಗಾಗಿದೆ ಎಲ್ಲದನ್ನು ತೋರಿಸ್ತೀನಿ. ಓಕೆ, ಇವಾಗಷ್ಟೇ ಗೃಹ ಪ್ರವೇಶ ಆಗಿದೆ ಅನ್ಸುತ್ತೆ. ಎಸ್ ಮ್ಯಾಮ್, ನಿಯರ್ಲಿ 1 week ಬ್ಯಾಕ್ ಗೃಹ ಪ್ರವೇಶ ಆಗಿದೆ. ಫಸ್ಟ್ ಆಫ್ ಆಲ್ ಕಸ್ಟಮರ್ ಹೇಗೆ ಚೂಸ್ ಮಾಡಿದ್ರಿ ಸರ್? ಅಂದರೆ ನಮ್ಮದು ಕನ್ಸ್ಟ್ರಕ್ಷನ್ ಕ್ವಾಲಿಟಿ, ನಮ್ಮ ಸೈಟ್ ವಿಸಿಟ್ ಮಾಡಿದ್ರು. ಲೈಕ್ ನಮ್ಮದು ಯಾವುದೇ ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಸೈಟ್ಗಳನ್ನ ವಿಸಿಟ್ ಮಾಡಿ ಅಲ್ಲಿ ಕ್ವಾಲಿಟಿ ನೋಡಿ ನಮಗೆ ಕೊಡಬೇಕು ಅನ್ನೋದೊಂದು ಕಾನ್ಫಿಡೆನ್ಸ್ ಬಂದಿತ್ತು ಅವ್ರು. ಕಂಪ್ಲೀಟ್ ಹಂಗಾರೆ A to Z ವರ್ಕ್ ಮಾಡಿದ್ದೀರಾ? ಎಂಡ್ ಟು ಎಂಡ್ ನಾವೇ ಮಾಡಿರೋದು. ನಾವು ಎಕ್ಸ್ಪೀರಿಯನ್ಸ್ ಝೋನ್ಗೆ ಹೋದಾಗ ಒಂದು ರೀತಿಯಾಗಿ ಲೈವಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಇವಾಗ ಯಾವ ರೀತಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಸರ್. ಎಸ್ ಮ್ಯಾಮ್, ನಿಮಗೆ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ನಾನು ಏನು ಮೆಟೀರಿಯಲ್ ತೋರಿಸಿದೆ ಅದು ಇಂಪ್ಲಿಮೆಂಟೇಷನ್ ಹೆಂಗಾಗಿದೆ ಇಲ್ಲಿ ಅನ್ನೋದು, ಕ್ವಾಲಿಟಿ ಹೆಂಗೆ ಕೊಟ್ಟಿದ್ದೀವಿ ಅನ್ನೋದು ನಾನು ನಿಮ್ಗೆ ಎಲ್ಲದೂ ಇಲ್ಲಿ ತೋರಿಸ್ತೀನಿ. ಯಾವ ಡೈಮೆನ್ಷನ್ ಇದೆ ಸರ್? ಇದು 30-40 ಮೆಜರ್ಮೆಂಟಲ್ಲಿ ಇದೆ ಮೇಡಮ್. G+2 ಮಾಡಿದ್ದೀವಿ. ನಿಮಗೆ ಅಂದರೆ ಈ ಎಲಿವೇಶನ್ ನಾವು ಹೇಗೆ ಕೊಟ್ಟಿದ್ದೀವಿ ನಮ್ಮದು ಪ್ಲ್ಯಾನಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಎಲಿವೇಶನು ಅದೇ ಥರ ಬಂದಿದೆ, 100% ಅದೇ ಥರ ಬಂದಿದೆ. ಕಸ್ಟಮರು ಅದ್ರಲ್ಲಿ ಕಾಂಪ್ರಮೈಸ್ ಆಗದೆ ಮಾಡಿಸ್ಕೊಂಡಿದ್ದಾರೆ. ಸರ್, ಇವಾಗ ಈ ರೀತಿಯಾಗಿ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ನಿಮ್ಗೆ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಬೇಕು? ಮೇನ್ ಥಿಂಗ್ ಸ್ಟ್ರಕ್ಚರ್ ಮೇಡಮ್. ಒಂದ್ಸಲ ಸ್ಟ್ರಕ್ಚರ್ ಕಂಪ್ಲೀಟ್ ಆಯಿತು ಅಂದರೆ ಲೈಕ್ ಆಮೇಲೆ ನಮ್ಮದು ಫಿನಿಶಿಂಗ್ ಬರುತ್ತೆ. ಫಿನಿಶಿಂಗ್ ನಾವು ಟೋಟಲ್ ಆಗಿ ಅಂದರೆ ಕಸ್ಟಮರ್ ಸ್ವಲ್ಪ ಟೈಮ್ ತಗೊಂಡ್ರು ಈ ಪ್ರಾಜೆಕ್ಟಲ್ಲಿ. ಯಾಕೆಂದರೆ ತುಂಬ ಚೂಸಿ ಕಸ್ಟಮರು. ಅಂದರೆ ನಿಮಗೆ ಎಲಿವೇಶನಲ್ಲೇ ಗೊತ್ತಾಗ್ತಿದೆ ಹೇಗೆ ಅಂತ. ಅವರು ಚೂಸ್ ಮಾಡಿ ಇದೇ ಮೆಟೀರಿಯಲ್ ಬೇಕು ಅಂತ ಹಾಕಿಸ್ಕೊತಾ ಇದ್ರು. ಆ್ಯಂಡ್ ನಮ್ಮದು ಸಜೆಷನ್ಸ್ ಇರೋದು ಕಸ್ಟಮರ್ಗೆ, ಇದೇ ಥರ ಹಾಕಿಸ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಬರುತ್ತೆ ಅನ್ನೋದು. ಅವರು ಪ್ಲಾನಿಂಗ್ ಚೂಸ್ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ಹಿಡಿತು? ಆಮೇಲೆ ನೀವು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ಹಿಡಿತೆ? ಪ್ಲಾನಿಂಗ್ ಎಲ್ಲ ನಮ್ಗೆ 1 month ಅಲ್ಲಿ ಮುಗಿದೋಗುತ್ತೆ ಮೇಡಮ್. ಟೋಟಲ್ ಕನ್ಸ್ಟ್ರಕ್ಷನ್ ಪ್ಲಾನ್, 3D ಎಲಿವೇಶನ್, ಸ್ಟ್ರಕ್ಚರಲ್ ಡ್ರಾಯಿಂಗ್, ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಎಲ್ಲದನ್ನು 1 month ಅಲ್ಲಿ ಮುಗಿಸ್ಬಿಡ್ತೇವೆ. ಆಫ್ಟರ್ ದಟ್ ಟೋಟಲ್ ಕನ್ಸ್ಟ್ರಕ್ಷನ್ ನಾವು 1.5 year ತಗೊಂಡಿದ್ವಿ ಈ ಪ್ರಾಜೆಕ್ಟ್. 1.5 ವರ್ಷ? ಎಸ್ ಮೇಡಮ್. ಅಂದ್ರೆ ಕಸ್ಟಮರ್ ಸ್ವಲ್ಪ ಚೂಸಿ ಇದ್ರು ಈ ಪ್ರಾಜೆಕ್ಟ್ ಅಲ್ಲಿ. ಅಂದ್ರೆ ಅವರು ಇಲ್ಲ ನನ್ಗೆ ಇದೇ ತರ ಬೇಕು ಅಂತ ಸ್ವಲ್ಪ ಇಂಟೀರಿಯರ್ಸ್ ಅಲ್ಲೂ ಡಿಲೇ ಮಾಡ್ಕೊಂಡು 1.5 year ಅಲ್ಲಿ ಟೋಟಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ನಾರ್ಮಲ್ ಆಗಿ ಈ ಪ್ರಾಜೆಕ್ಟ್ಸ್ ನಮ್ಮ ಕಂಪನಿಯಲ್ಲಿ 1 year ಮುಗಿಸ್ತೀವಿ. ಯೂಶಲಿ ನಾವು ಹೊರಗಡೆ ಎಲ್ಲ ಆ ತರ ಡಿಸೈನಿಂಗ್ ಎಲ್ಲ ನೋಡೋದಿಲ್ಲ, ಪ್ಲೈನ್ ಆಗಿ ಕೊಟ್ಟಿರ್ತಾರೆ. ಅದೆಲ್ಲ ಇವಾಗ ವೆದರ್ ಚೇಂಜ್ ಆದಾಗ ಏನು ಎಫೆಕ್ಟ್ ಆಗಲ್ಲ? ಇಲ್ಲ ಮ್ಯಾಮ್, ಅದು ಸ್ಟೋನ್ ಕ್ಲಾಡಿಂಗ್, ನ್ಯಾಚುರಲ್ ಸ್ಟೋನ್ಸ್ ಅದು. ಅಂದ್ರೆ ನಿಮ್ಗೆ ಅದು ಇನ್ನು ಔಟ್ಕಮ್ ಹಾಗೆ ಇರುತ್ತೆ. ಇಫ್ ನಿಮ್ಗೆ ಅದು ಡಲ್ ಆದ್ರೂ ವಿ ಕ್ಯಾನ್ ಡೂ ದ ವಾರ್ನಿಶ್. ಆದ್ರಿಂದ ನಿಮ್ಗೆ ಆ ಲುಕ್ ಹೆಂಗಿರುತ್ತೆ ಹಂಗೆ ಇರುತ್ತೆ. ಮತ್ತೆ ಟೈಲ್ಸ್ ಯೂಸ್ ಮಾಡಿದ್ವಿ, ಎಲ್ಲ ಮೇಂಟೆನೆನ್ಸ್ ಫ್ರೀ ಮೇಡಮ್. ಯಾವುದೂ ನಿಮ್ಗೆ ಲೈಕ್ ದಟ್ ಮೇಂಟೆನೆನ್ಸ್ ಮಾಡಲೇಬೇಕು ಅನ್ನೋದಿಲ್ಲ. ಒಳಗಡೆ ಎಂಟ್ರಿ ಆದ ತಕ್ಷಣ ದೊಡ್ಡದಾಗಿ ಒಂದು ಗೇಟ್ ಕೊಟ್ಟಿದ್ದೀರಲ್ಲ ಸರ್, ಎಷ್ಟು ಫೀಟ್ ಇದೆ? ಎಸ್ ಮ್ಯಾಮ್, ಇದು 15 feet ಗೇಟ್ ಇದೆ.
ಟೋಟಲ್ ಫ್ಲೋ ಟು ಸೀಲಿಂಗ್ ಹೈಟ್ ಗೇಟ್ ಕೊಟ್ಟಿದ್ದೇವೆ. ಇಲ್ಲ ಮ್ಯಾಮ್, ನಾರ್ಮಲಿ ನಾವು ಪ್ಯಾಕೇಜಲ್ಲಿ ಅಂತ ಬಂದಾಗ 5 feet ಗೇಟ್ ಕೊಡ್ತೀವಿ. ಒಂದೊಂದ್ಸಲ ನಾವು ನಮ್ಮ ಡಿಸೈನ್ ತಕ್ಕನಾಗಿ ನಾವು ಎಲಿವೇಶನ್ ಏನು ಕೊಟ್ಟಿರ್ತೀವಿ ಅದಕ್ಕೆ ಸೂಟ್ ಆಗಂಗೆ ಮಾಡಬೇಕಾಗತ್ತೆ. ಆದ್ರಿಂದ ಈ ಪರ್ಟಿಕ್ಯುಲರ್ ಆಗಿ ನಾವು ಇಲ್ಲೇ ಕಾಂಪ್ರಮೈಸ್ ಆಗಿ ಇಲ್ಲ ಗೇಟ್ ಫುಲ್ ಐಟೆ ಮಾಡೋಣ ಮೇಡಮ್. ಓಕೆ, ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಎಸ್ ಮ್ಯಾಮ್, ಬ್ಲ್ಯಾಕ್ ಅಂಡ್ ವುಡ್ ನಿಮ್ಗೆ ತುಂಬಾ ಲುಕ್ ಆಗು ಕಾಣುತ್ತೆ. ಅಂಡ್ ಇದು HPL ಶೀಟ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಔಟರ್ ವೆದರ್ ಕಂಡೀಷನ್ಗೆ ಏನು ಹಾಳಾಗೋದಿಲ್ಲ ಇದು. ಅಂಡ್ ಕ್ವಾಲಿಟಿ ಇರುತ್ತೆ, 12 mm ಥಿಕ್ನೆಸ್ ಇರುತ್ತೆ. ಅಂಡ್ ಎಕ್ಸ್ಟೀರಿಯರ್ ಮೆಟೀರಿಯಲ್ ಮೇಡಮ್ ಇದು. ಅದು ನಿಮ್ ಥೀಮ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ ಟೋಟಲ್ ಆಗಿ. ಓಕೆ, ಸ್ಪಾಟ್ ಲೈಟ್ ಕೂಡ ಕೊಟ್ಟಿದ್ದಾರೆ, ನೈಟ್ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ಎಸ್ ಮ್ಯಾಮ್, ಡೆಫಿನೆಟ್ಲಿ. ಮತ್ತೆ ನೇಮ್ ಬೋರ್ಡಿಗೂ ಕೂಡ ಸ್ಪೇಸ್ ಕೊಟ್ಟಿದ್ದೀರಾ. ಎಸ್, ನಿಮ್ಗೆ ಈ ಬ್ಲ್ಯಾಕ್ ಮೇಲ್ಗಡೆ ವುಡ್ ಕಲರ್ ಮತ್ತೆ ಹೈಲೈಟ್ ಆಗುತ್ತೆ. ಸಂಪದ ಅಂತ ಮನೆ ಹೆಸರು ಎಸ್ ಮ್ಯಾಮ್, ಅವ್ರದ್ದು ಓನರ್ ಸಂಪದ ಅಂತ ನೇಮ್ ಇಟ್ಕೊಂಡಿದ್ದಾರೆ. ಬನ್ನಿ ಸರ್ ನೋಡೋಣ. ಡೆಫಿನೆಟ್ಲಿ ಮೇಡಮ್. ಸರ್, ಗ್ರೌಂಡ್ ಫ್ಲೋರ್ ಪ್ಲಾನಿಂಗ್ ಎಲ್ಲ ಹೇಗೆ ಕೊಟ್ಟಿದ್ದೀರಾ ಸರ್? ಗ್ರೌಂಡ್ ಫ್ಲೋರ್ ಅಲ್ಲಿ 2 vehicle ಪಾರ್ಕಿಂಗ್ ಇದೆ ಮೇಡಮ್. 15 feet ಗೇಟ್ ಅದಕ್ಕೆ ಕೊಟ್ಟಿದ್ದೀವಿ. 2 vehicle ಈಸಿಲಿ ಪಾರ್ಕ್ ಆಗುತ್ತೆ. ಅಂಡ್ ನಿಯರ್ಲಿ 4 2-wheelers ಪಾರ್ಕ್ ಆಗುತ್ತೆ. ಅಂಡ್ ಒಂದು ರೆಂಟಲ್ ಹೌಸ್ ಅಂದ್ರೆ 1 BHK ಇದೆ. ಅಂಡ್ 1 RK ಇದೆ. ಅಂದ್ರೆ ಸರ್ವೆಂಟ್ ರೂಮ್ ಆದ್ರೂ ಯೂಸ್ ಮಾಡ್ಬೋದು. ಅಂಡ್ ಅಥವಾ 1 RK ಯಾರಿಗಾದ್ರೂ ರೆಂಟು ಕೊಡ್ಬೋದು. ಆ ಥರ ಪ್ಲಾನ್ ಮಾಡಿಕೊಟ್ಟಿದ್ದೀವಿ. ಫಸ್ಟ್ ಅಂಡ್ ಸೆಕೆಂಡು ಟೋಟಲ್ ಆಗಿ ನಾವು ಓನ್ ಹೌಸ್, ಡೂಪ್ಲೆಕ್ಸ್ ಹೌಸ್ ಮಾಡ್ಕೊಟ್ಟಿದ್ದೀವಿ. ಇದು ಒಂದು 1 BHK ರೆಂಟಲ್ ಮೇಡಮ್. ಆಕ್ಚುಲಿ ಇಲ್ಲೂ ಡೋರ್ ಎಲ್ಲದನ್ನು ಟೀಕೆ ಕೊಟ್ಟಿದ್ದೀವಿ ರೆಂಟಲ್ ಇದ್ರೂ. ಅಂಡ್ ಇಲ್ಲಿ ಸಿಂಪಲ್ ಒಂದು ಅಂದ್ರೆ ನಿಮ್ಗೆ ಸಿಂಪಲ್ ಆಗಿರ್ಬೋದು ಮನೆ. ಅಂಡ್ ಇನ್ಕಮ್ ಚೆನ್ನಾಗಿದೆ. ಆಕ್ಚುಲ್ ಆಗಿ ಇಲ್ಲೂ ಸಿಂಪಲ್ ಇಂಟೀರಿಯರ್ಸ್ ಮಾಡ್ಕೊಟ್ಟಿದ್ದೀವಿ. ಕಿಚನ್ ಎಲ್ಲ ಮಾಡ್ಯುಲರ್ ಇಂಟೀರಿಯರ್ಸ್ ಮಾಡಿಕೊಟ್ಟಿದ್ದೀವಿ. ಅಂಡ್ ಇಲ್ಲೂ 1 ಟಾಯ್ಲೆಟ್, ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ. 1 ರೂಮ್ ಇದೆ, ವಾರ್ಡ್ರೋಬ್ ಇದೆ. ಅಂಡ್ ಇಲ್ಲಿ ಫ್ಲೋರಿಂಗ್ ಎಲ್ಲ ಅದನ್ನು ನಾರ್ಮಲ್ ಟೈಲ್ಸ್ ಯೂಸ್ ಮಾಡಿದ್ದೀವಿ, ವೆಟ್ರಿಫೈಡ್ ಟೈಲ್ಸ್. ಅಂದ್ರೆ ನಿಮ್ಗೆ ಔಟ್ಕಮ್ ಇಲ್ಲಿ ಬಿ 2 ಮನೆ ಔಟ್ಕಮ್ ಬರುತ್ತೆ. ಆ ಕಡೆ 1 ಮನೆ, ಈ ಕಡೆ 1 ಮನೆ. ಸರ್, ಇದು ಈ ಕನ್ಸ್ಟ್ರಕ್ಷನ್ ಗೆ ಯೂಸ್ ಮಾಡಿದ್ದು ಬ್ರಿಕ್ಸಾ ಬ್ಲಾಕ್ಸ್? ಬ್ಲಾಕ್ ಕನ್ಸ್ಟ್ರಕ್ಷನ್, CC ಬ್ಲಾಕ್ ಕನ್ಸ್ಟ್ರಕ್ಷನ್ ಮೇಡಮ್ ಇದು. ಓಕೆ, ಕಸ್ಟಮರ್ ಅದನ್ನೇ ಚೂಸ್ ಮಾಡಿ. ಎಸ್, ಅದನ್ನೇ ಚೂಸ್ ಮಾಡಿದ್ರು. ಅಂದ್ರೆ 6 inches ಬ್ಲಾಕ್ಸ್ ಯೂಸ್ ಮಾಡಿದ್ದೀವಿ. ಎಸ್ ಮ್ಯಾಮ್, ಇದು ಪಿಲ್ಲರ್ ಯೂಸ್ ಮಾಡಿದ್ದೀವಿ. ಅಂದ್ರೆ ಇದು 8 feet ಡೆಪ್ತ್ ವರೆಗೂ ಎಕ್ಸ್ಕವೇಟ್ ಮಾಡಿ ಫೌಂಡೇಶನ್ ಹಾಕಿದ್ದೀವಿ. ಹೌದು ಮೇಡಮ್. ಅಂದ್ರೆ ನಾರ್ಮಲ್ ಆಗಿ ನಾವು G+3 ಡಿಸೈನ್ ಮಾಡ್ಬಿಡ್ತೀವಿ ಮೇಡಮ್. ಬೆಂಗಳೂರಲ್ಲಿ G+3 ವರ್ಗು ಅಪ್ರೂವಲ್ ಇರುತ್ತೆ. ನೀವು ಇನ್ ಫ್ಯೂಚರ್ ಅಲ್ಲಿ ಬರೀ 1 floor ಕಟ್ಕೊಂಡ್ರು, ಇವಾಗ 1 floor ಕಟ್ಕೊಂಡ್ರು ಅದ್ರ ಮೇಲೆ 3 floor ಕಟ್ಬೋದು. ಅಂದ್ರೆ ಇವಾಗ ಈಸಿಲಿ ನೀವು ಇನ್ನೊಂದು ಫ್ಲೋರ್ ಆರಾಮಾಗಿ ಕಟ್ಬೋದು. ಅಷ್ಟು ಸ್ಟ್ರೆಂತ್ ಇರುತ್ತೆ ಮೇಡಮ್. ಇಲ್ಲಿ ನಾವು ಗ್ಯಾಸ್ ಲೈನ್ಗೆಲ್ಲ ಇಲ್ಲೇ ಪ್ರಾವಿಷನ್ ಮಾಡಿರ್ತೀವಿ ಮೇಡಮ್. ಮೇಲ್ಗಡೆ ಯಾವ್ದನ್ನು ಗ್ಯಾಸ್ ಸಿಲಿಂಡರ್ ತಗೊಂಡು ಹೋಗಂಗಿಲ್ಲ. ನೋಡಿ, ಇಲ್ಲೇ ಬಂದ್ಬಿಟ್ಟಿರುತ್ತೆ ಪೈಪ್ ಲೈನ್ ಎಲ್ಲದನ್ನು. ಇಲ್ಲೇ ಗ್ಯಾಸ್ ಸಿಲಿಂಡರ್ ಇಟ್ಕೋಬಹುದು. ಅಂದ್ರೆ ಇಲ್ಲಿ ಇಟ್ಬಿಟ್ರೆ ನಿಮ್ಗೆ ಟೋಟಲ್ ಸಪ್ಲೈ ಎಲ್ಲಾ ಫ್ಲೋರ್ಗೂ ಇರುತ್ತೆ. ಸರ್, ಮತ್ತೆ ನಿಮ್ದ್ರಲ್ಲಿ ಒಂದು ಯೂನಿಕ್ ನಾನು ಐಡೆಂಟಿಫೈ ಮಾಡಿದ್ದೇನೆ ಅಂತ ಹೇಳಿದ್ರೆ, ನೀವು ಫುಲ್ಲು ಗೇಟ್ ಕೊಟ್ಟಿದ್ದೀರಾ, ಈ ಕಡೆ ಎಲ್ಲ ಕಾಂಪೌಂಡ್ ವಾಲ್ ಎಲ್ಲ ಮಾಡಿದ್ದೀರಾ. ಆದ್ರೆ ನೋಡಿದ್ರೆ ಇಲ್ಲಿ ಗಾಳಿ ಬರ್ಲಿಕ್ಕೆ ವೆಂಟಿಲೇಷನ್ ಕೊಟ್ಟಿದ್ದೀರಾ. ಎಸ್ ಮೇಡಮ್, ಅಂದ್ರೆ ನಿಮ್ಗೆ ಪಾರ್ಕಿಂಗ್ ಏರಿಯಾದಲ್ಲಿ ಟೋಟಲ್ ಕವರ್ ಮಾಡಿದ್ರೆ ಸಫೋಕೇಶನ್ ಆಗ್ಬಿಡುತ್ತೆ. ಬನ್ನಿ ಮೇಡಮ್, ಇವಾಗ ನಿಮ್ಗೆ ಡೂಪ್ಲೆಕ್ಸ್ ಹೌಸ್ ತೋರಿಸ್ತೀನಿ ನಾನು ಇವಾಗ. ಸ್ಟೇರ್ ಕೇಸಿಗೆಲ್ಲ ಸ್ಟೀಲ್ ಯೂಸ್ ಮಾಡಿದ್ದೀರಾ ಸರ್? ಎಸ್ ಮೇಡಮ್, SS ಇದು 304 ಗ್ರೇಡ್ ಅಂತ ಹೇಳ್ತೀವಿ. SS ರೈಲಿಂಗ್ಸ್ ಯೂಸ್ ಮಾಡಿದ್ದೀವಿ. ಅಂಡ್ ಇದು ಸ್ಟೇರ್ ಕೇಸ್ ಗ್ರಾನೈಟ್ ಎಲ್ಲಾದ್ರೂ ಲೆಪೋತ್ರಾ ಗ್ರಾನೈಟ್, ಅಂದ್ರೆ ಹ್ಯಾಂಟಿ ಸ್ಕಿಟ್ ಬರುತ್ತೆ, ರಫ್ ಇರುತ್ತೆ ಮೇಡಮ್. ಆದ್ರಿಂದ ನಿಮ್ಗೆ ಸ್ಲಿಪ್ ಆಗೋದಿಲ್ಲ, ನೀರ್ ಹಾಕಿದ್ರು ಸ್ಲಿಪ್ ಆಗೋದಿಲ್ಲ. ನಾರ್ಮಲ್ ಆಗಿ ಅದೇ ತರ ಗ್ರಾನೈಟ್ ಸಜೆಸ್ಟ್ ಮಾಡ್ತೀವಿ ಕಸ್ಟಮರ್ಗೆ. ಇದೊಂದು ಸೇಫ್ಟಿ ಗೇಟ್ ಮಾಡ್ಕೊಂಡಿದೀವಿ. ಇದು SS ಫಿನಿಶ್ ಅಲ್ಲೇ ಮಾಡಿ ಸೇಮ್ ಅದು ಥೀಮ್ ಮ್ಯಾಚ್ ಮಾಡಿದೀವಿ. ಅದೇ ವುಡನ್ ಬೋರ್ಡ್ ಹಾಕಿ ಮತ್ತೆ ಸ್ಟೀಲ್ ಯೂಸ್ ಮಾಡಿದೀರಾ ಸರ್? ಎಸ್ ಮೇಡಮ್, ಹೌದು. ಎಸ್, ಅಂದ್ರೆ ನಿಮ್ಗೆ SS ಆ ಲುಕ್ ಕೊಡುತ್ತೆ ಮೇಡಮ್. ಅಂದ್ರೆ ಸ್ವಲ್ಪ ಕಸ್ಟಮರ್ ಸ್ಪೆಂಡ್ ಮಾಡಕ್ ರೆಡಿ ಇದ್ದಾಗ ಸಜೆಸ್ಟ್ ಮಾಡ್ತೀವಿ ನಾವೇನೆ, ಅವಾಗ ಲುಕ್ ನಿಮ್ಗೆ ಚೆನ್ನಾಗಿ ಬರುತ್ತೆ. ಸರ್, ಈ ಎಂಟ್ರೆನ್ಸಿಗೆ ಬಂದ ತಕ್ಷಣ ಬಾಲ್ಕನಿನೂ ಆಯ್ತು, ಎಂಟ್ರೆನ್ಸ್ ಆಯ್ತು, ಸ್ಪೇಸ್ ಆಯ್ತು, ಗಾಳಿನೂ ಆರಾಮಾಗಿ ಮನೆ ಒಳಗಡೆ ಬರುತ್ತೆ. ಎಸ್, ಅಂದ್ರೆ ನಿಮ್ಗೆ ನಾರ್ತ್ ಈಸ್ಟ್ ಅಂತ ಕೊಟ್ಟಾಗ ಈ ಕಾನ್ಸೆಪ್ಟ್ ಮೇಲೆಲ್ಲ ಮಾಡ್ಲೇಬೇಕು. ಇವಾಗ ಒಂದು ಡೋರ್ನ ಒಂದ್ ಕಡೆ ಸೈಡ್ ಇಟ್ಬಿಟ್ಟು ಅಡ್ಡ ಗೋಡೆ ಇಟ್ಬಿಟ್ರ ನಿಮ್ಗೆ ಆ ಗ್ರ್ಯಾಂಡ್ ಎಂಟ್ರಿ ಎಲ್ಲಿ ಸಿಗುತ್ತೆ. ಆದ್ರಿಂದ ನಿಮ್ಗೆ ಇದೊಂದು ಗ್ರ್ಯಾಂಡ್ ಎಂಟ್ರಿ ಫಾರ್ ಯುವರ್ ಓನ್ ಹೌಸ್. ಅಂದ್ರೆ ಈ ಎಂಟ್ರಿ 6 feet ಇದೆ. ಇಲ್ಲಿ SS ರೈಲಿಂಗ್ ಮಾಡ್ಕೊಂಡಿದೀವಿ ವಿತ್ ಟಫ್ ಅಂಡ್ ಗ್ಲಾಸ್. ಮತ್ತೆ ಇಲ್ಲಿ ಕ್ಲಾಡಿಂಗ್ ಮಾಡ್ಕೊಟ್ಟಿದೀವಿ. ಓಕೆ ಸರ್, ಮೇಲೆಲ್ಲ ವುಡ್ ವರ್ಕ್ ಮಾಡಿದಿರಲ್ಲ ಸರ್? ಇದು ವುಡ್ ಅಲ್ಲ ಮೇಡಮ್, ಆಕ್ಚುಲಿ PVC ಸೀಲಿಕ್ ಅಂತ ಹೇಳಿ. ಹೌದಾ? ನನಗೆ ವುಡ್ ತರ ಫೀಲ್ ಆಗ್ತಾ ಇದೆ. ಎಸ್ ಮೇಡಮ್, ಅಂದ್ರೆ ವುಡ್ ತರ ಫೀಲೇ ಕೊಡುತ್ತೆ ನಿಮ್ಗೆ. ಅಂದ್ರೆ ಎಂಟ್ರೆನ್ಸ್ ಅಂದ್ರೆ ಈ ತರ ಸ್ಪಾಟ್ ಲೈಟ್ಸ್ ಇರ್ಲೇಬೇಕಾಗುತ್ತೆ. ಸರ್, ಇಲ್ಲಿ ಏನ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರೆ ಸರ್ ನೀವು? ಇದು ಟೈಲ್ಸ್ ಮೇಡಮ್, ನಾರ್ಮಲ್ ಟೈಲ್ಸ್. ಓಕೆ, ಈ ಕಲರ್ ಅವರೇ ಚೂಸ್ ಮಾಡಿದ್ದು? ಎಸ್, ನಾನು ಸಜೆಸ್ಟ್ ಮಾಡಿದ್ದೆ ಕಸ್ಟಮರ್ಗೆ, ಇದೇ ತರ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ ಅನ್ನೋದು ಸಜೆಸ್ಟ್ ಮಾಡ್ತೀವಿ ನಾವು. ಇದೇನು ಕಲರ್ ಡಿಮ್ ಆಗಲ್ವಾ ಸರ್ ಬಿಸಿಲಿಗೆಲ್ಲ? ನೋ ಮೇಡಮ್, ದಿಸ್ ಇಸ್ ವೆಟ್ರಿಫೈಡ್ ಟೈಲ್ಸ್, ನಿಮ್ಗೆ ಯಾವುದೇ ಡಿಮ್ ಆಗೋದಿಲ್ಲ. ಇದು ಓಕೆ, ಲೈಫ್ ಟೈಮ್ ಹೀಗೆ ಇರುತ್ತೆ. ಓ, ಲೈಫ್ ಟೈಮ್ ಹೀಗೆ ಇರುತ್ತಾ? ಓಕೆ. ಇದೊಂದು ಗ್ರ್ಯಾಂಡ್ ಎಂಟ್ರಿ ಡೋರ್ ಮೇಡಮ್. ಆಕ್ಚುಲಿ ಓನರ್ಗೆ ನನಗೆ 4 feet ವಿಡ್ತ್ ಡೋರೇ ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ಏನೇ ಬೇಕು, ಇದು ಅವ್ರದ್ದು ಮೆಟೀರಿಯಲ್ಸ್ ಮೂವ್ಮೆಂಟ್ಗೆ ಎಲ್ಲದಕ್ಕೂ ಅಂತ. ಇದ್ರ ಮೇಲ್ಗಡೆ ಬ್ರಾಸ್ ಹೈಲೈಟ್ ಮಾಡಿದ್ದೀವಿ. ಅಂದ್ರೆ ನಿಮ್ಗೆ ಇದನ್ನ ಟೀ ಕುಡ್ಡಲ್ಲೇ ಮಾಡಿರೋದು ಮೇಡಮ್. ತುಂಬಾ ಎಲಿಗೆಂಟ್ ಆಗಿ ಅಂಡ್ ಟ್ರೆಡಿಷನಲ್ ಆಗಿ ಕಾಣುತ್ತೆ. ಅಂದ್ರೆ ದಿಸ್ ಈಸ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್. ನಾವು ಅದನ್ನ ಔಟ್ಕಮ್ ಕೊಟ್ಟಿದೀವಿ ಅವ್ರಿಗೆ. ನಾವ್ ಅನ್ಕೊಳ್ತೀವಿ ಕಾರ್ವಿಂಗ್ಸ್ ಎಲ್ಲ ಗ್ರ್ಯಾಂಡ್ ಆಗಿಲ್ಲ ಅಂತ, ಆದ್ರೆ ಲುಕ್ ಮಾತ್ರ ಸಖತ್ತಾಗಿ ಬಂದಿದೆ. ನಾರ್ಮಲಿ ಇದು ಯುರೋಪಲ್ಲಿ ಆಗಿ ಬರುತ್ತೆ. ಅಂಡ್ ಇದೆಲ್ಲ PU ಪಾಲಿಶ್ ಮಾಡ್ಕೊಟ್ಟಿರ್ತೀವಿ. ಟೀಕ್ PU ಪಾಲಿಶ್ ಅಂದ್ರೆ ನಿಮ್ಗೆ ಏನು ಹಾಳಾಗೋದಿಲ್ಲ, ಬೇಗ ಬಿಸಿಲು ಹೊಡೆದ್ರು ಹಾಳಾಗೋದಿಲ್ಲ. ಇದು ಓನರ್ ಹೌಸ್ ಮೇಡಮ್. ಇಲ್ಲಿ 1 bedroom ಮಾಡಿ ಟೋಟಲ್ ಕಿಚನ್, ಹಾಲ್, 1 ಪೂಜಾ ರೂಮ್
ಆ್ಯಂಡ್ ಒಂದು ಯುಟಿಲಿಟಿ ಮಾಡಿಕೊಟ್ಟಿದ್ದೀವಿ. ಅಂದರೆ ಟೋಟಲ್ ಅಕಾಮಿಡೇಷನ್ ಆಗಿದೆ 1 RK ಅಂದರೆ 1 BHK ಅಂತ ಹೇಳ್ತೀವಲ್ಲ, ಅದು ಕಸ್ಟಮರ್ ರಿಕ್ವೈರ್ಮೆಂಟ್ ಟೋಟಲಿ ಅಕಾಮಿಡೇಟ್ ಆಗಿದೆ. ಸಖತ್ತಾಗಿ ಕಾಣಿಸ್ತಿದೆ ಸರ್. ಎಲ್ಲ ಕಡೆ ಓಪನ್ ಸ್ಪೇಸ್ ಆಗಿ ಎಲ್ಲ ಸಖತ್ತಾಗಿ ಮಾಡಿದ್ದೀವಿ. ಎಸ್ ಮ್ಯಾಮ್, ಓಪನ್ ಕಿಚನ್ ಕಾನ್ಸೆಪ್ಟ್ ಮಾಡಿದ್ದೀವಿ. ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ. ಇಲ್ಲೊಂದು ಪೂಜಾ ರೂಮ್, ಅಂದರೆ ಇದು ಬ್ರಹ್ಮಸ್ಥಾನಮಲ್ಲೇ ಬೇಕು ಅಂತ, ಸೆಂಟರ್ ಆಫ್ ದ ಹೌಸ್ ಅಂದರೆ ಬ್ರಹ್ಮಸ್ಥಾನ ಅಂತ ಹೇಳಿ, ಅಂದ್ರೆ ವಾಸ್ತು ಪ್ರಕಾರನೇ ಮಾಡಿದ್ದೀರಾ? ವಾಸ್ತು ಪ್ರಕಾರ, ಹೌದು, ಕಂಪ್ಲೀಟ್ ಆಗಿ. ಅಂದ್ರೆ ಇದು ನಿಮ್ ಸೆಂಟರ್ ಆಫ್ ದ ಹೌಸ್ ಪೂಜಾ ರೂಮ್ ಇದೆ. ಅಂದ್ರೆ ಇದು ಎಲ್ಲ ಟೀಕೆ ಕೊಡ್ತೀವಿ. ನಾರ್ಮಲಿ ನಮ್ ಯಾವುದೇ ಪ್ಯಾಕೇಜ್ ತಗೊಂಡ್ರು ಕ್ವಾಲಿಟಿನ ಮೇಂಟೈನ್ ಮಾಡ್ತೀರಾ. ಮೇನ್ ಡೋರ್ ಟೀಕ್ ಇರುತ್ತೆ, ಪೂಜಾ ರೂಮ್ ಡೋರು ಟೀಕ್ ಇರುತ್ತೆ. ಎಸ್ ಮ್ಯಾಮ್, ಅಂದ್ರೆ ನಿಮ್ಗೆ ಮಾಡರ್ನ್ ಲುಕ್ ಅಂಡ್ ಕಂಟೆಂಪ್ರರಿ ಅಂತ ಹೇಳ್ತೀವಿ. ಇದು ನಿಮ್ಗೆ ಕಂಟೆಂಪ್ರರಿ ಲುಕ್ ಕೊಡುತ್ತೆ, ಇದು ಮಾಡರ್ನ್ ಲುಕ್ ಕೊಡುತ್ತೆ, ಮಿಕ್ಸ್ ಅಂಡ್ ಮ್ಯಾಚ್. ಬ್ಯಾಕ್ ಡ್ರಾಪ್ ಆಸ್ಬೆಸ್ಟಸ್ ಶೀಟ್ ಯೂಸ್ ಮಾಡಿದೀವಿ. ಲೈಟಿಂಗ್ ಬ್ಯಾಕ್ ಲೈಟಿಂಗ್ ಬರುತ್ತೆ. ಅಂಡ್ ಇಲ್ಲಿ ಕ್ವಾಡ್ಸ್ ಕೊಟ್ಬಿಟ್ಟು ಕೆಳಗಡೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ ಮೇಡಮ್. ಸ್ಟೋರೇಜ್ ಕೂಡ ಬಳಸ್ಕೊಬಹುದು. ಅಂದ್ರೆ ಇದು ಮಾರ್ಬಲ್ ಲುಕ್ ಕೊಡುತ್ತೆ ಮೇಡಮ್, ಲ್ಯಾಮಿನೇಟ್ ಅಂಡ್ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ನಿಮ್ಗೆ ಈ ವುಡನ್ ಕಲರ್ ರಾಫ್ಟರ್ಸ್ ಹೈಲೈಟ್ ಮಾಡುತ್ತೆ ಯಾವಾಗ್ಲೂ. ಅಂಡ್ ಜಸ್ಟ್ ಬೇಸ್ ಯೂನಿಟ್ ಹೊತ್ತ ಒಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಅಂದರೆ ಇಲ್ಲಿ ಕ್ರಾಕರಿ ಥರ ಏನಾದರೂ ನೀವು ಐಟಮ್ಸ್ ಹೈಲೈಟ್ ಮಾಡಬೇಕು ಅಂದರೆ ಮೇಲೆ ಮತ್ತು ಇಲ್ಲಿ. ಆ್ಯಂಡ್ ಲೈಟ್ ಇಂಪ್ಲಿಮೆಂಟೇಷನ್ ಹಾಗೆ ಮಾಡಿದ್ದೀವಿ. ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ, ಮತ್ತು ಇದ್ರೊಳಗಡೆ ನಾವು ವರ್ಟಿಕಲ್ ಲೈಟ್ಸ್ ಕೊಟ್ಟಿದ್ದೀವಿ. ಟೋಟಲ್ ಕಂಪ್ಲೀಟ್ ಟಿವಿ ಯೂನಿಟ್ ಮೇಡಮ್ ಇದು. ಓಕೆ ಸರ್, ಎಷ್ಟು ಏರಿಯಾ ಸ್ಕ್ವೇರ್ ಫೀಟ್ ಕನ್ಸ್ಯೂಮ್ ಆಗಿದೆ ಸರ್? ಫಾರ್ ದ ಲಿವಿಂಗ್ ಅಂಡ್ ಡೈನಿಂಗಿಗೆ ನಾವು 250 ಸ್ಕ್ವೇರ್ ಫೀಟ್ ಬಿಟ್ಟಿದ್ದೀವಿ. ಅಂದರೆ 250 ಸ್ಕ್ವೇರ್ ಫೀಟಲ್ಲಿ ನಿಮಗೆ ಲಿವಿಂಗ್ ಮತ್ತು ಡೈನಿಂಗ್ ಬರ್ತಾ ಇದೆ. ಆ್ಯಂಡ್ ಪೂಜಾ ರೂಮ್ ಆಲ್ಮೋಸ್ಟ್ 5x5 ಇದೆ. ಆ್ಯಂಡ್ ದಿಸ್ ಓಪನ್ ಕಿಚನ್ ಮೇಡಮ್, ಎಲ್ಲ ಅಕ್ರಾಲಿಕ್ ಫಿನಿಶ್ ಮಾಡ್ಯುಲರ್ ಕಿಚನ್ ಮಾಡಿಕೊಟ್ಟಿದ್ದೀವಿ. ಅಂದರೆ ಇಟಾಲಿಯನ್ ಕಿಚನ್ ಅಂತಾನೆ ಹೇಳ್ಬೋದು ಇದನ್ನ. ಆ್ಯಂಡ್ ಕಸ್ಟಮರ್ ತುಂಬ ಚೂಸಿ, ಅವರು ಹೀಗೇ ಬೇಕು ಅಂತ ಕೇಳ್ತಾರೆ. ಈ ಕೌಂಟರ್ ಟಾಪ್ ಹೀಗೇ ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಯೂನಿಟ್, ಹೌದು ಮೇಡಮ್. ಈ ದಟ್ ಸರ್ಕ್ಯುಲರ್ಸು ಮತ್ತು ಈ ಯೂನಿಟ್ಗೆ ಟಾಪಲ್ಲೂ ಅದೇ ಥರ ಮ್ಯಾಚ್ ಆಗಬೇಕು. ದಿಸ್ ಲೈಟ್ ಸೆಲೆಕ್ಷನ್ಸು, ಅಂದರೆ ಎವ್ರಿಥಿಂಗ್ ನಾವೇ ಮಾಡಿಕೊಟ್ಟಿರೋದು ಮೇಡಮ್. ಆಲ್ ದ ಲೈಟ್ ಇಂಪ್ಲಿಮೆಂಟೇಷನ್, ಲೈಟ್ ಸೆಲೆಕ್ಷನ್ಸು, ಆ್ಯಂಡ್ ಒಂದು ಇದು ಟ್ಯಾಪ್ವರೆಗೂ ನಾವೇ ಮಾಡ್ತೀವಿ. ಟ್ಯಾಪ್ ಸೆಲೆಕ್ಷನ್ಸ್ ನಮ್ಮ ಕಡೆಯಿಂದನೇ ಮಾಡ್ತೀವಿ. ಇದು ಅಕ್ರಾಲಿಕ್ ಫಿನಿಶ್ ಕಿಚನ್ ಮೇಡಮ್. ಇಲ್ಲಿ ಕೌಂಟರ್ ಟಾಪ್ ಕ್ವಾಡ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಬೇಸ್ ನಿಮ್ಗೆ ವಾಲ್ ಯೂನಿಟ್ ಆ್ಯಂಡ್ ಲಾಫ್ಟ್ ಕೊಟ್ಟಿದ್ದೀವಿ ಇಲ್ಲಿ ಯೂನಿಟ್ಸು. ಆ್ಯಂಡ್ ಇಲ್ಲಿ ಬಂದರೆ ಒಂದು ಪ್ಯಾಂಟ್ರಿ ಯೂನಿಟ್ ಅಂತ ಕೊಟ್ಟಿದ್ದೀವಿ. ಅಂದರೆ ನಾರ್ಮಲಿ ಲೇಡೀಸ್ಗೆ ನಿಮಗೆ ಸ್ಟೋರೇಜ್ ಬೇಕು, ಮೇನ್ಲಿ ಸ್ಟೋರೇಜ್ ಬಾಕ್ಸ್ ಸ್ಟೋರೇಜಸ್ ಎಲ್ಲ ಇಲ್ಲಿ ಬರುತ್ತೆ. ಹಿಂದೆ ಸ್ಟೋರೇಜ್ಗೆ ಒಂದು ರೂಮ್ ಮಾಡ್ತಾ ಇದ್ರಿ, ಇವಾಗ ಅದೇನು ಅವಶ್ಯಕತೆ ಇಲ್ಲ, ಇಷ್ಟರಲ್ಲೇ ಎಲ್ಲ ಇಟ್ಕೊಬಹುದು. ಆ ಮೇಜರ್ ಐಟಮ್ಸ್ ಇಲ್ಲೇ ಇಟ್ಕೋಬಹುದು. ಅಂಡ್ ನಿಮ್ಗೆ ಇಲ್ಲಿ ಬಂದ್ರೆ ಇದು ಫಾರ್ ದ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ಗೆ ವಿಕಾ ಬಾಸ್ಕೆಟ್ ಅಂತ ಹೇಳ್ತೀವಿ. ಅಂಡ್ ಇದನ್ನ ಟ್ಯಾಂಬರ್ ಯೂನಿಟ್ ಅಂತ ಹೇಳ್ತೀವಿ. ನೀವು ಸ್ಲೈಡ್ ಮಾಡಿದ್ರೆ ಈ ಶೆಲ್ಫ್ಸ್ನ ನೀವು ತೆಗಿಬೋದು, ಏನಾದ್ರು ಬಿಗರ್ ಐಟಮ್ಸ್ ಇಡ್ಬೋದು ಬೇಕಾದ್ರೆ. ಅದು ಇದನ್ನ ಟ್ಯಾಂಬರ್ ಯೂನಿಟ್ ಅಂತ ಹೇಳ್ತೀವಿ. ಇಲ್ಲಿ ಅಪ್ಲಿಫ್ಟ್ ಮಾಡಿದ್ವಿ ಮೇಡಮ್. ವಾಲ್ ಯೂನಿಟ್ಸ್ ಅಲ್ಲಿ ಒಂದು ಅಪ್ಲಿಫ್ಟ್ ಮಾಡಿದ್ವಿ, ಮತ್ತೆ ಅಲ್ಯೂಮಿನಿಯಂ ಶಟರ್ಸ್ ಒಂದು ಡೋರ್ ಕೊಟ್ಟಿದ್ದೀವಿ. ಅಂಡ್ ಓಪನ್ ಯೂನಿಟ್ ಕೊಟ್ಟಿದ್ವಿ ಕಾರ್ನರ್ ಸ್ಪೇಸ್ ಅಲ್ಲಿ. ಅಂಡ್ ಇಲ್ಲೊಂದು ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ. ಅಂಡ್ ನಿಮ್ಗೆ ಇಲ್ಲಿ ಎಲಿಗೆಂಟ್ ಆಗಿ ಯಾವ್ದಾದ್ರು ಐಟಮ್ಸ್ ಇಟ್ಕೋಬೇಕು ಅಂದ್ರೆ ಇಲ್ಲಿ ಇಟ್ಕೋಬಹುದು. ಇದು ಅಪ್ಲಿಫ್ಟ್ ಮಾಡಿದ್ರೆ ನಿಮ್ಗೆ ನೋಡಿ ಡಬಲ್ ಡೋರ್ ಲಿಫ್ಟ್ ಒಂದೇ ಆಗ್ಬಿಡುತ್ತೆ. ಇಲ್ಲೊಂದು ಶೆಲ್ಫ್ ಬರುತ್ತೆ. ಆಕ್ಚುಲಿ ದಿಸ್ ಶೆಲ್ಫ್ ವಿಲ್ ಬಿ ಫಿಕ್ಸ್ಡ್ ಇಯರ್. ಅಂದ್ರೆ ನಿಮ್ಗೆ ಇಲ್ಲಿ ಸ್ಟೋರೇಜ್ ಯಾವ ತರ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಬಿಗರ್ ಏನಾದ್ರು ಇಟ್ಕೋತೀರಾ ಅಂದ್ರೆ ಈ ಶೆಲ್ಫ್ ರಿಮೂವ್ ಮಾಡ್ಬೋದು. ಅದರ ಆಪ್ಷನ್ಸ್ ಕೊಟ್ಟಿರ್ತೀವಿ. ಅಂಡ್ ಇಲ್ಲಿ ಟೈಲಿಂಗ್ ಎಲ್ಲ ಹೈಲೈಟ್ ಆಗೋಕ್ಕೆ ಸ್ಟ್ರಿಪ್ ಲೈಟ್ ಕೊಟ್ಟಿರ್ತೀವಿ. ಅಂದ್ರೆ ತುಂಬಾ ಯುನಿಕ್ ಆಗಿ ಬರುತ್ತೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದೀರಾ? ಎಸ್ ಮೇಡಮ್, ಇದೆಲ್ಲ ವಾಲ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಅಂದ್ರೆ ನಿಮ್ಗೆ ಈ ಥೀಮ್ಗೆ ಕ್ವಾಡ್ಸ್ಗೆ ಮ್ಯಾಚ್ ಮಾಡಿ ಈ ಟೈಲ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಇಲ್ಲೊಂದು ಕ್ರಾಕರಿ ಯೂನಿಟ್ ಮಾಡ್ಕೊಂಡಿದ್ದೀವಿ ಮೇಡಮ್. ಅಂದ್ರೆ ಅವರು ಇಲ್ಲಿ ಬುದ್ಧ ಇಟ್ಕೋಬೇಕು ಅನ್ನೋದು ಕಾನ್ಸೆಪ್ಟ್ ಇತ್ತು. ಆಕ್ಚುಲಿ ಇಲ್ಲಿ ಬುದ್ಧ ಇಟ್ಕೊಂಡ್ರೆ ಇದೊಂದು ಮಿರರ್ ಮಾಡಿದೀವಿ. ಇದು ವಿ ಗ್ರೂ ಮಿರರ್ ಅಂತ ಹೇಳ್ತೀವಿ. ಇದು ಅಂದ್ರೆ ಬ್ರಾನ್ಸ್ ಫಿನಿಶ್ ಕೊಡುತ್ತೆ. ಇಲ್ಲಿ ಏನೇ ಹೈಲೈಟೆಡ್ ಐಟಮ್ಸ್ ಇಟ್ಕೋಬಹುದು. ಅಂಡ್ ಇಲ್ಲೊಂದು ವಾಲ್ ಪೇಪರ್ ಕ್ರಿಯೇಟ್ ಮಾಡಿದೀವಿ. ಅದು ಲೋಟಸ್ ಥೀಮ್ ಅಲ್ಲಿ ಇದೇ ತರ ಬೇಕು ಅಂತ ಕಸ್ಟಮರ್ ಕೇಳಿದ್ರು. ಅಂಡ್ ಇಲ್ಲೊಂದು ನೀಶ್ ತರ ಕ್ರಿಯೇಟ್ ಆಗಿರೋದ್ರಿಂದ ಇಲ್ಲೊಂದು ವಾಲ್ ಪೇಪರ್ ಕ್ರಿಯೇಟ್ ಮಾಡಿ ಹೈಲೈಟ್ ಮಾಡಿದೀವಿ. ನೆಕ್ಸ್ಟ್ ಇಲ್ಲೊಂದು ಬೆಡ್ರೂಮ್ ಇದೆ ಮೇಡಮ್. ಆಕ್ಚುಲಿ ಪೇರೆಂಟ್ಸ್ ಬೆಡ್ರೂಮ್ ಅಂತ ನಾವು ಹೇಳ್ಬೋದು, ಗೆಸ್ಟ್ ಬೆಡ್ರೂಮ್ ಅಂತ ನಾವು ಹೇಳ್ಬೋದು. ಸೌತ್ ವೆಸ್ಟ್ ಕಾರ್ನರ್ ಅಲ್ಲೇ ಇದೆ ಇದು. ಅಂದ್ರೆ ವಾಸ್ತು ಪ್ರಕಾರ ಕರೆಕ್ಟ್ ಆಗಿದೆ. ಅಂಡ್ ಇಲ್ಲಿ ಟೋಟಲ್ ನಿಮ್ಮೊಂದು 12x12 ಬೆಡ್ರೂಮ್ ಮೇಡಮ್. ನಿಯರ್ಲಿ 120 ಸ್ಕ್ವೇರ್ ಫೀಟ್ ಇದೆ ಇದು. ಅಂದ್ರೆ ಒಂದು ಸ್ಪೇಷಿಯಸ್ ಬೆಡ್ರೂಮ್ ಹೇಗಿರಬೇಕು ಅನ್ನೋದು ಪರ್ಫೆಕ್ಟ್ ಆಗಿದೆ ಮೇಡಮ್. ಅಂದ್ರೆ ಇಲ್ಲೊಂದು ಕಾಟ್ ಪೊಸಿಷನ್ ಕೊಟ್ಟಿದ್ದೀವಿ. ಇಲ್ಲಿ ಹೈಲೈಟ್ ಮಾಡೋದಕ್ಕೆ ನಾವು MDF ಬೀಡ್ ಮಾಡ್ಕೊಟ್ಟಿದ್ವಿ, ಬೀಡಿಂಗ್ ಮಾಡಿ. ಕಲರ್ ಸಕ್ಕತ್ತಾಗಿದೆ ಸರ್. ಎಸ್, ದಟ್ಸ್ ಅ ಪೀಚ್ ಗ್ರೀನ್ ಅಂತ ಹೇಳ್ಬೋದು. ಅಂದ್ರೆ ನಿಮ್ಗೆ ತುಂಬಾ ರಾಯಲ್ ಲುಕ್ ಕಾಣುತ್ತೆ ಮೇಡಮ್. ಓಕೆ, ವಿಂಡೋಸ್ಗೆ ಒಂದು ಸಿಟ್ ಔಟ್ ಏರಿಯಾ ಕೊಟ್ಟಿದ್ದೀರಲ್ಲ? ಎಸ್ ಮೇಡಮ್, ಹೌದು. ಇಲ್ಲಿ ವಿಂಡೋ ಬಂದಿರೋದ್ರಿಂದ ಇಲ್ಲೊಂದು ಸಿಟ್ ಔಟ್ ಯೂನಿಟ್ ಮಾಡಿ ಇದು ಬಿಗರ್ ಒಂದು ವಾರ್ಡ್ರೋಬ್ ಮಾಡಿದ್ದೀವಿ. ಈ ವಾರ್ಡ್ರೋಬ್ ಅಲ್ಲಿ ಒಂದು ಕಾನ್ಸೆಪ್ಟ್ ಅಂದ್ರೆ ಡ್ರೆಸ್ಸರ್ ಇಲ್ಲ, ನಮಗೆ ಡ್ರೆಸ್ಸರ್ ಬೇಕು ಅಂತ ಕೇಳಿದ್ರು ಕಸ್ಟಮರ್ಗೆ. ಅದಕ್ಕೋಸ್ಕರ ಅಂತಾನೆ ಡ್ರೆಸ್ಸರ್ ಈಗ ಎಲ್ಲೂ ಪ್ಲಾನ್ ಮಾಡೋಕ್ಕಾಗ್ತಿಲ್ಲ, ನಂಗೆ ಸ್ಟಡಿ ಯೂನಿಟ್ ಬೇಕು, ಸಿಟ್ ಔಟ್ ಬೇಕು ಅಂದಾಗ ಇಲ್ಲೊಂದು ಡ್ರೆಸ್ಸರ್ ಪ್ಲಾನ್ ಮಾಡಿದ್ದೀವಿ. ಇದು ಸ್ಲೈಡ್ ಮಾಡಿದ್ರೆ ಇಲ್ಲಿ ಮಿರರ್ ಬರುತ್ತೆ. ಓಕೆ, ಅಂಡ್ ಇದ್ರೊಳಗಡೆ ನಿಮ್ಗೆ ಸ್ಟೋರೇಜ್ ಇದೆ.
ಅಂದ್ರೆ ಮೇಕಪ್ ಸೆಟಪ್ ಎಲ್ಲ ಇಲ್ಲಿ ಎಸ್ ಮೇಕಪ್ ಸೆಟಪ್ ಎಲ್ಲ ಟೋಟಲಿ ಅಲ್ಲಿ ಇಟ್ಕೋಬಹುದು. ಬೇಡ ಅಂತ ಹೇಳಿದಾಗ ಕ್ಲೋಸ್ ಮಾಡಬಹುದು. ಎಸ್ ಹೌದು ಮೇಡಮ್. ಅಂದ್ರೆ ನಿಮ್ಗೆ ಇರಲ್ವಲ್ಲ ತುಂಬಾ ಮನೆಗಳಲ್ಲಿ. ಎಸ್ ಕನ್ಸೀಲ್ಡ್ ಡ್ರೆಸ್ಸರ್ ಅಂತಾನೆ ಹೇಳ್ಬೋದು ಇದನ್ನ. ತುಂಬಾ ಯುನಿಕ್ ಆಗಿದೆ ಸರ್. ಹೌದು ಮೇಡಮ್. ನೋಡಿ ನೋಡಿ ನಿಮ್ಮನೇಲೂ ಇದೇ ರೀತಿಯಾಗಿ ಪ್ಲಾನ್ ಮಾಡಿ. ಅಂಡ್ ಇಲ್ಲೊಂದು ಸ್ಮಾಲ್ ಟಿವಿ ಯೂನಿಟ್ ಕೊಟ್ಟಿದ್ದೀವಿ. ಬೆಡ್ರೂಮ್ಗೆನೆ. ಎಸ್ ಹೌದು. ಇಲ್ಲೊಂದು ಬೀಡಿಂಗ್ ಸೇಮ್ ಬೀಡಿಂಗ್ ಕಾನ್ಸೆಪ್ಟ್ ನ ಹೈಲೈಟ್ ಮಾಡ್ಕೊಂಡಿದ್ದೀವಿ. ಅಟ್ಯಾಚ್ ವಾಶ್ರೂಮ್. ಎಸ್ ಮ್ಯಾಮ್ ಅಟ್ಯಾಚ್ ವಾಶ್ರೂಮ್. ಮೇನ್ ವಾಶ್ರೂಮ್ ಅಲ್ಲಿ ಆಕ್ಚುಲಿ ಕಸ್ಟಮರು ಸ್ವಲ್ಪ ಸ್ಪೆಂಡ್ ಮಾಡಕ್ ರೆಡಿ ಇರ್ತಾರೆ. ನೀವು ಯಾವ ಬ್ರ್ಯಾಂಡ್ ಹಾಕ್ತೀರಾ ಅಂಡ್ ಕ್ವಾಲಿಟಿ ಏನು ಕೊಡ್ತೀರಾ ಒಂದು ಕನ್ಸರ್ನ್ ಇರುತ್ತೆ ಎಲ್ಲ ಕಸ್ಟಮರ್ಗಳು. ಅಂದ್ರೆ ನಾವು ಯೂಸ್ ಮಾಡೋ ಬ್ರ್ಯಾಂಡು ಟೈಲ್ಸ್ ಆಗಲಿ ಬಾತ್ರೂಮ್ಗೆ ಎಲ್ಲ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಅಂಡ್ ಫುಲ್ ಲೈಟ್ ಟೈಲ್ಸ್ ಕೊಡ್ತೀವಿ ಎಲ್ಲ ಇದ್ರಲ್ಲೂ. ಟೋಟಲ್ ಲೈಟ್ ಟೈಲ್ಸ್ ಇರುತ್ತೆ. ಅಂಡ್ ಎಲ್ಲದನ್ನು ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸೇ ಕೊಡ್ತೀವಿ. ಅಂದ್ರೆ ನೋಡಿ ಇಲ್ಲಿ ಎಲ್ಲದೂ ಜಾಗ್ವಾರ್ ಫಿಟ್ಟಿಂಗ್ಸೇ ಬರುತ್ತೆ. ಟ್ಯಾಪ್ಸ್ ಆಗಲಿ, ದಟ್ಸ್ ಕಮೋಡ್ ಆಗಲಿ, ವಾಶ್ ಬೇಸಿನ್ಸ್ ಅಂದ್ರೆ ಶವರ್ ಸೆಟ್ ಆಗಲಿ ಎಲ್ಲದೂ ಜಾಗ್ವಾರ್ ಫಿಟ್ಟಿಂಗ್ಸ್ ಇರುತ್ತೆ. ಮತ್ತೆ ಸಪರೇಟ್ ಆಗಿ ಕೊಟ್ಟಿದ್ದೀರಾ ನೀವು? ಡ್ರೈ ವೇಟ್ ಕಾನ್ಸೆಪ್ಟ್ ಇವಾಗ ಕಾಮನ್ ಆಗಿ ಹೇಳ್ತಾರೆ ಮೇಡಮ್. ದಿಸ್ ಅ ವೆಟ್ ಏರಿಯಾ ಅಂತಾನೆ ಹೇಳ್ಬೋದು. ಇಲ್ಲೊಂದು ಸಪರೇಟ್ ಮಾಡಿ ಇದನ್ನ ನಾವು ಡ್ರೈ ಏರಿಯಾ ಅಂತ ಮಾಡ್ಕೊಂಡಿದ್ದೀವಿ. ಇದೊಂದು ಬೆಡ್ರೂಮ್ ನೋಡಾಯ್ತು ಮೇಡಮ್. ಮೇಲ್ಗಡೆ ಫ್ಲೋರ್ಗೆ ಹೋಗೋಣ ಬನ್ನಿ. ಅಲ್ಲೂ 2 ಬೆಡ್ರೂಮ್ ಇದೆ. ಓಕೆ ಟೋಟಲ್ ಎಷ್ಟು ಬೆಡ್ರೂಮ್ ಮನೆ ಸರ್? 3 ಬೆಡ್ರೂಮ್ ಹೌಸ್ ಮೇಡಮ್. ಒಂದು ಫ್ಯಾಮಿಲಿ ಲಾಂಜು ಇದೆ ಮೇಲ್ಗಡೆ. ಓಕೆ ಎಲ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿದೆ ಡಾರ್ಕ್ ಕಲರ್ ಇಲ್ಲ, ಎಲ್ಲ ಲೈಟ್ ಕಲರ್. ಎಸ್ ಮೇಡಮ್ ಹೌದು. ಎಲ್ಲಿ ನಾವು ನಾರ್ಮಲ್ ಆಗಿ ತುಂಬಾ ಲೈಟ್ ಕಲರ್ಸ್ ಯೂಸ್ ಮಾಡ್ತೀವ ಅವಾಗ ಮನೆ ಕಾಮ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಓಕೆ ಹಾಗೆ. ಓಕೆ ಸ್ಟೇರ್ ಕೇಸಲ್ಲಿ ಫುಟ್ ಲ್ಯಾಂಪ್ಸ್ ಕೊಟ್ಟಿದ್ದೀವಿ ಮೇಡಮ್. ಮತ್ತೆ ಇಲ್ಲೂ SS ರೈಲಿಂಗ್ಸ್ ಕೊಟ್ಟಿದ್ದೀವಿ. ಎಸ್ ಮ್ಯಾಮ್ ಇಲ್ಲೊಂದು ಫ್ಯಾಮಿಲಿ ಲಾಂಜ್ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲೊಂದು ಕಟ್ಔಟ್ ಕೊಟ್ಟಿದ್ದೀವಿ ಮೇಡಮ್. ಅಂದ್ರೆ ನಿಮ್ಗೆ ಕೆಳಗಡೆ ಫ್ಲೋರ್ ಲಿವಿಂಗ್ ಏರಿಯಾ ಕಾಣೋ ಥರ ಇಲ್ಲೊಂದು ಕಟ್ಔಟ್ ಕೊಟ್ಟಿದ್ದೀವಿ. ಇಲ್ಲೂ ಎಲ್ಲ SS ವಿತ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಹೈಲೈಟಿಂಗ್ ಒಂದು ಶಾಂಡ್ಲೇರ್ ಹಾಕೊಟ್ಟಿದ್ದೀವಿ ಲೈಟ್. ಡೈರೆಕ್ಟ್ ಸನ್ಲೈಟ್ ಕೂಡ ಬರುತ್ತೆ. ಡೈರೆಕ್ಟ್ ಸನ್ಲೈಟ್ ಇದೆ. ಹೌದು ಮೇಡಮ್. ಅಂದ್ರೆ ಇದನ್ನ OTS ಅಂತಾನೆ ಹೇಳ್ತೀವಿ. ನಿಮ್ ಕೆಳಗಡೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ವರ್ಗು ಟೋಟಲ್ ಸನ್ಲೈಟ್ ಇರುತ್ತೆ. ಡೇ ಟೈಮಲ್ಲಿ ನಿಮ್ಗೆ ಬೆಳಕು ಇದು ಲೈಟೇ ಹಾಕೋಗಿಲ್ಲ, ಬೆಳಕು ಇರುತ್ತೆ. ನೀವು OTS ಅಂತ ಹೇಳ್ತೀರಾ ಸರ್, ನಮ್ಮ ಹಿಂದಿನ ಕಾಲದಲ್ಲಿ ತೊಟ್ಟಿ ಮನೆ ಅಂತ ಹೇಳ್ತಾರೆ ಸರ್. ಹೌದು ಮೇಡಮ್. ಅಂದ್ರೆ ತೊಟ್ಟಿ ಮನೆ ಥೀಮ್ ಬೇರೆ, ಇವಾಗೆಲ್ಲ OTS ಅಂತ ಹೇಳ್ತಾ ಇದೀವಿ ಅಷ್ಟೇ. ತೊಟ್ಟಿ ಮನೆ ಅಂತ ಹೇಳಿ ಅವಾಗ ಎಕರೆಗಟ್ಲೆ ಕಟ್ಟೋರು, ಇವಾಗ ಅಷ್ಟಿಲ್ವಲ್ಲ. 30-40 ಎಲ್ಲ ಫಿಲ್ ಮಾಡ್ಬೇಕಲ್ಲ, ಅದನ್ನೇ ಫಿಲ್ ಮಾಡ್ಕೊಡ್ಬೇಕಾಗತ್ತೆ ನಾವು. ಓಕೆ ಇಲ್ಲಿ ಏನ್ ಸರ್ ಐರನ್ ಕೊಟ್ಟಿದ್ದೀರಾ? ಅಂದ್ರೆ ಈ ಜಾಗ ಒಂಥರ ಖಾಲಿಯಾಗಿ ಕಾಣ್ತಾ ಇತ್ತು. ಲೈಕ್ ದಟ್ ಕಾಲಮ್ ಬಂದಿರೋದ್ರಿಂದ ನಮ್ಗೆ ಏನಾದ್ರು ಫಿಲ್ ಮಾಡಬೇಕು ಅಂತ ಅನ್ಸ್ತಿತ್ತು. ಆಕ್ಚುಲಿ ಕಸ್ಟಮರ್ಗೆ ಇದೇನು ರಿಕ್ವೈರ್ಮೆಂಟ್ ಇರಲಿಲ್ಲ. ಬಟ್ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಆರ್ಕಿಟೆಕ್ಟು ಇಲ್ಲ ಅದು ಫುಲ್ ಪ್ಯಾಕ್ ಆಗ್ತಾ ಇಲ್ಲ ಅದು. ಆದ್ರಿಂದ ಇದೊಂದು ಏನಾದ್ರು ಡಿಸೈನ್ ಮಾಡೋಣ ಅಂತ MS ಅಲ್ಲಿ ಡಿಸೈನ್ ಮಾಡಿ ಇಲ್ಲಿ ಆಕ್ಚುಲಿ ಪ್ಲಾಂಟ್ಸ್ ಇಡಬೇಕು ಅನ್ನೋದಿದೆ. ಅಂದ್ರೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ನ ಈ ಏನು ಹಾರಿಜಾಂಟಲ್ಸ್ ಇದೆ ಹ್ಯಾಂಗ್ ಮಾಡಿದಾಗ ನಿಮ್ಗೆ ಈ ಏರಿಯಾ ಫುಲ್ ಹೈಲೈಟ್ ಆಗುತ್ತೆ. ಅಲ್ಲಿವರೆಗೂ ಹ್ಯಾಂಗ್ ಮಾಡಬಹುದು. ಎಸ್ ಹೌದು. ಓಕೆ ಅಂಡ್ ಇದೊಂದು ಫ್ಯಾಮಿಲಿ ಲಾಂಚ್ ಮೇಡಮ್. ಈ ಫ್ಯಾಮಿಲಿ ಲಾಂಚಲ್ಲಿ ಒಂದು ಲೈಬ್ರರಿ ಯೂನಿಟ್ ತರ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಅವರು ಬುಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಅಂಡ್ ಇಲ್ಲಿ ಟೋಟಲ್ ಆಗಿ ಸಿಟ್ಔಟ್ ಫ್ಯಾಮಿಲಿ ಸಿಟ್ಔಟ್ ತರ ಪ್ಲಾನ್ ಮಾಡ್ತಿದ್ದಾರೆ. ಅಂಡ್ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಇಲ್ಲೊಂದು ಡಾಟರ್ ಬೆಡ್ರೂಮ್ ಇದೆ. ಓಕೆ ಇಲ್ಲೂ ಟಿವಿ ಯೂನಿಟ್ ಕೊಟ್ಟಿದ್ದೀರಾ? ಎಸ್ ಮೇಡಮ್ ಹೌದು. ಓಕೆ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಡೆಫಿನೆಟ್ಲಿ ಮೇಡಮ್. ಸರ್ ಇಲ್ಲಿ ವಾರ್ಡ್ರೋಬ್ ಇದೆಯಾ ಇಲ್ವಾ? ನಂಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಎಲ್ಲ ಗೋಡೆನೂ ಒಂದೇ ತರ ಕಾಣ್ತಾ ಇದೆ. ಎಲ್ಲ ಗೋಡೆನೂ ಒಂದೇ ರೀತಿ ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿ ಥೀಮೇ ತುಂಬಾ ಲೈಟ್ ಕಲರ್ ಇದೆ, ಡಿಮ್ ಆಗಿದೆ. ಅಂದ್ರೆ ಕಸ್ಟಮರ್ ಒಂದೊಂದು ರೂಮ್ಗೂ ಒಂದೊಂದರ ವೆರೈಟಿ ಕೇಳ್ತಾ ಇದ್ರು. ಲೈಕ್ ದಟ್ ಅವ್ರ ಸೆಲೆಕ್ಷನ್ಸ್ ತುಂಬ ಹೀಗೇ ಬೇಕು ಅನ್ನೋದೊಂದು ಪರ್ಟಿಕ್ಯುಲರ್ ಇದ್ರು. ಆ್ಯಂಡ್ ಈ ವಾರ್ಡ್ರೋಬ್ನೆಲ್ಲೋದನ್ನು ಅದೇ ಥೀಮಲ್ಲಿ ಮಾಡಿದ್ದೀವಿ. ಎಲ್ಲ ಓಪನಬಲ್ ವಾರ್ಡ್ರೋಬ್ಸೆ. ಅಂದರೆ ಸ್ಪೇಷಿಯಸ್ ಆಗಿದೆ. ಯಾವಾಗ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಡ್ತೀವಿ ಅಂದರೆ ಕಾಂಪ್ಯಾಕ್ಟ್ ಆಗಿದ್ದಾಗ ರೂಮ್ಸು. ಇಲ್ಲಿ ಎಲ್ಲ ರೂಮ್ಸು ಸ್ಪೇಷಿಯಸ್ ಆಗಿ ಬಂದಿದೆ. ಕಾರ್ನರ್ ಸೈಟ್ ಇರೋದ್ರಿಂದ ಟೋಟಲಿ ನಾವು ಸೈಟ್ ಯೂಸ್ ಮಾಡ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ನಿಮ್ಗೆಲ್ಲ ರೂಮ್ಸು ಸ್ಪೇಷಿಯಸ್ ಆಗಿ ಬಂದಿದೆ. ಅಂಡ್ ದೀಸ್ ಟೋಟಲ್ ನಿಮ್ಗೆ 10 feet ವಾರ್ಡ್ರೋಬ್ ಇದೆ ಮೇಡಮ್. ಸರ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್? ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ. 150 square feet ಇದೆ ಮೇಡಮ್. ಹೌದಾ? ಓಕೆ ಅದ್ರಲ್ಲಿ ವಾರ್ಡ್ರೋಬ್ ಕೂಡ ಬಂದಿದೆ, ಎಷ್ಟು ಸ್ಪೇಸ್ ಕೂಡ ಉಳಿದಿದೆ. ಎಸ್ ಮೇಡಮ್. ಎಕ್ಸ್ಟ್ರಾ ಟಿವಿ ಯೂನಿಟ್ ಕೂಡ ಕೊಟ್ಟಿದ್ದೀರಾ, ಮತ್ತೆ ವಿಂಡೋ ಸಿಟ್ಔಟ್ ಏರಿಯಾನು ಕೂಡ ಕೊಟ್ಟಿದ್ದೀರಾ? ಎಸ್ ಮೇಡಮ್ ಹೌದು. ಇಲ್ಲೊಂದು ಟಿವಿ ಯೂನಿಟ್ ಇದೆ, ಇಲ್ಲಿ ಕಾಟ್ ಬರ್ತಿದೆ. ಆಕ್ಚುಲಿ ಓನ್ ಕಾಟ್ಸ್ಗಳಿರೋದ್ರಿಂದ ಅವರೇ ಅಕಾಮಿಡೇಟ್ ಮಾಡ್ಕೋತಿದ್ದಾರೆ. ಆ ಕಾಟ್ ಬ್ಯಾಕ್ ಸೈಡ್ಗೆ ಡಿಸೈನ್ ಏನಾದರೂ ಬೇಕು ಅಂತ ಈ ಥರ ಪ್ಲಾನ್ ಮಾಡಿದ್ದೀವಿ. ಅಂದರೆ ಕಾಟ್ ಹೆಡ್ ಬೋರ್ಡ್ ಸೈಡ್ಗೆ. ಎಸ್ ಮೇಡಮ್ ಇಲ್ಲಿ ಟೋಟಲ್ ರೂಮ್ ಆದಮೇಲೆ ನೆಕ್ಸ್ಟ್ ಒಂದು ವಾಕ್ ಇನ್ ವಾರ್ಡ್ರೋಬ್ ಇದೆ. ಓಕೆ ಸರ್ ಮುಂಚೆ ಮಾತ್ರ ಈ ತರ ಕಾನ್ಸೆಪ್ಟ್ ಸೆಲೆಬ್ರಿಟೀಸ್ ಮನೇಲಿ ನೋಡ್ತಾ ಇದ್ವಿ ಸರ್. ಸೆಲೆಬ್ರಿಟೀಸು VIP ರಾಜಕಾರಣಿಗಳ ಮನೆಗಳಲ್ಲಿ ಮಾತ್ರ ಈ ರೀತಿಯಾಗಿರ್ತಾ ಇಲ್ಲ ಮ್ಯಾಮ್. ಇವಾಗೆಲ್ಲ ಎಲ್ಲಾ ಮನೇಲೂ ಮಾಡ್ಕೊಡ್ತೀವಿ ವಾಕ್ ಇನ್ ವಾರ್ಡ್ರೋಬ್. ಅಂದ್ರೆ ಮುಂಚೆ ಅಂದ್ರೆ ಸೂಟ್ ರೂಮ್ ಅಂತ ಹೇಳೋರು. ಸೂಟ್ ರೂಮಲ್ಲಿ ಮಾತ್ರ ನಿಮಗೆ ವಾಕ್ ಇನ್ ವಾರ್ಡ್ರೋಬ್ ಡ್ರೆಸ್ಸರ್ ಸಪ್ರೇಟ್ ಆಗಿರೋದು. ಇವಾಗ ಪರ್ಟಿಕ್ಯುಲರ್ ಆಗಿ ಎಲ್ಲ 30-40 ಮನೇಲಿ ಕೇಳಿದ್ರು ಮಾಡ್ಕೊಡ್ತೀವಿ. ಅದೇ ತರ ನಿಮ್ಗೆ ಲುಕ್ ಚೆನ್ನಾಗಿ ಬರುತ್ತೆ. ಅಂಡ್ 2 ವಾರ್ಡ್ರೋಬ್ ಹೋಗಿದೀವಿ ಇಲ್ಲಿ. ಲೈಕ್ ಅಲ್ಲೊಂದು ವಾರ್ಡ್ರೋಬ್ ಇದೆ, ಇಲ್ಲೊಂದು ವಾರ್ಡ್ರೋಬ್ ಇದೆ. ಅಂಡ್ ಇಲ್ಲೊಂದು ಮೇಜರ್ ಡ್ರೆಸ್ಸರ್ ಯೂನಿಟ್. ಆಕ್ಚುಲಿ ನಿಮಗೆ ವಾಕ್ ಇನ್ ವಾರ್ಡ್ರೋಬ್ ಅಲ್ಲಿ ಇಮಿಡಿಯೇಟ್ ಬಾತ್ರೂಮ್ ಇಂದ ಬಂದು ಡ್ರೆಸ್ ಆಗಬೇಕು ಅಂದ್ರೆ ಇಲ್ಲಿ ಕೊಟ್ಟಿದ್ದೀವಿ ಡ್ರೆಸ್ಸರ್ ಯೂನಿಟ್. ಅಂಡ್ ದಿಸ್ ಮಿರರ್ ಆಕ್ಚುಲಿ ಇದನ್ನ LED ಮಿರರ್ಸ್ ಅಂತ ಹೇಳ್ತೀವಿ ಮೇಡಮ್. ಅಂದ್ರೆ ನಿಮಗೆ 3 ಕಲರ್ಸ್ ಸಿಗುತ್ತೆ.
ವಾರ್ಮ್, ಲೈಟ್, ಕೂಲ್ ವೈಟ್, ಆ ಥರ 3 ಕಲರ್ಸ್ ಸಿಗುತ್ತೆ. ಅಂದರೆ ನಿಮ್ಗೆ ಹೈಲೈಟಾಗಿ ಕಾಣುತ್ತೆ. ನಿಮ್ಗೆ ಯಾವ ಕಲರಲ್ಲಿ ಫೇಸ್ ಯಾವ ಥರ ಕಾಣುತ್ತೆ ಅನ್ನೋದನ್ನು ನೋಡ್ಕೋಬೋದು. ಇದು ರೆಡಿಮೇಡ್ ಡೋರ್ಸ್ ಮೇಡಮ್, ಅಂದರೆ ಲ್ಯಾಮಿನೇಟ್ ಫಿನಿಶ್ ಡೋರ್ಸೇನೆ. ಅಂದರೆ ಇದಕ್ಕೆ ಥೀಮಿಗೆ ಮ್ಯಾಚ್ ಮಾಡಿ ಈ ಥರ ತೊಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದರೆ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ ಮೇಡಮ್. ಇಲ್ಲೂ ಸೇಮ್ ಡ್ರೈ ಆ್ಯಂಡ್ ವೆಟ್ ಕಾನ್ಸೆಪ್ಟ್ ಮಾಡಿದ್ದೀವಿ. ಆ್ಯಂಡ್ ಲಕ್ಸುರಿಯಸ್ ಆಗಿದೆ ಬಾತ್ರೂಮ್. ಎಸ್, ವಿಂಡೋಸ್ ಬಂದರೆ ಮೇಡಮ್ ಕಾರ್ನರ್ ವೆಂಟಿಲೇಷನ್ ಅಂತ ಪ್ಲಾನ್ ಮಾಡ್ತೀವಿ. ಅಂದರೆ ನಿಮ್ಗೆ ಈ ಕಡೆ ಕಾರ್ನರ್ ಇಂದ ಒಂದು ವಿಂಡೋ ಕೊಟ್ಟರೆ ಈ ಕಡೆ ಕಾರ್ನರ್ ಅದು ಔಟ್ ಆಗಬೇಕು, ಏರ್ ಬಂದಿದ್ದು ಪಾಸ್ ಆಗಬೇಕು. ಅದರ ಕಾರ್ನರ್ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದೀವಿ. ಇದು ಸೈಡ್ ಬ್ಯಾಕ್ ಸೈಡ್ ಆಗಿರೋದ್ರಿಂದ ಎಲ್ಲ UPVC ಯೂಸ್ ಮಾಡಿದ್ದೀವಿ ಮೇಡಮ್. ಸ್ಲೈಡಿಂಗ್ ವಿಂಡೋಸ್ ಬರುತ್ತೆ ಆ್ಯಂಡ್ ವಿತ್ ಮಸ್ಕಿಟೋ ಮೆಶ್ ಬರುತ್ತೆ ಮೇಡಮ್. ಇಲ್ಲೊಂದು ಡಾಟರ್ ಬೆಡ್ರೂಮ್ ಇದೆ ಮೇಡಮ್, ತೋರಿಸ್ತೀನಿ ಬನ್ನಿ ನಿಮಗೆ. ಡಾಟರ್ ಬೆಡ್ರೂಮ್? ಎಸ್ ಮೇಡಮ್, ಹೌದು. ಅಂದರೆ ಅವರು ಕಸ್ಟಮರ್ಗೆ ಮಗಳಿದ್ದಾರೆ ಒಬ್ರು, ಅವ್ರಿಗೆ ಇದೇ ಥರ ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಇದೂ ಸ್ಪೇಷಿಯಸ್ ಆಗಿದೆ ಮೇಡಮ್. ಒಂದು ಕ್ವೀನ್ ಸೈಜ್ ಕಾಟ್ ಹಾಕಿ ಒಂದು ವಾರ್ಡ್ರೋಬ್ ಮಾಡಿ ಒಂದು ವಾಕಿನ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಥೀಮ್ ಬಂದು ಡಾಟರ್ ಹೇಗೆ ಬೇಕು ಆ ಥರ ಥೀಮಲ್ಲೇ ಮಾಡಿಕೊಟ್ಟಿದ್ದೀವಿ. ದಟ್ ಲ್ಯಾಮಿನೇಟ್ ಆಗಲಿ ನಿಮಗೆ, ಆ್ಯಂಡ್ ವಾಲ್ಪೇಪರ್ ಆಗಲಿ, ದಟ್ ಕುಷನಿಂಗ್ ಆಗಲಿ, ಒಂದು ಸ್ವಲ್ಪ ಚಿಲ್ಡ್ರನ್ ಲುಕ್ಕಲ್ಲಿ ಮಾಡ್ಕೊಟ್ಟಿದ್ದೀವಿ. ಚಿಲ್ಡ್ರನ್ ಬೆಡ್ರೂಮ್ ಅಂತ ಹೇಳ್ತೀವಲ್ಲ, ಸಣ್ಣ ಪಾಪು ಇರೋದ್ರಿಂದ ಅವ್ರಿಗೆ ಚಿಲ್ಡ್ರನ್ ರೂಮ್ ಥರ ಮಾಡ್ಕೊಟ್ಟಿದ್ದೀವಿ. ಕಸ್ಟಮೈಸ್ಡ್ ಕಾರ್ಡ್ ಕೂಡ ಮಾಡ್ಕೊಟ್ಟಿದ್ದೀವಿ. ಎಸ್ ಮ್ಯಾಮ್, ಹೌದು. ಇದು ಕ್ವೀನ್ ಸೈಜ್ ಕಾಟ್ ಮಾಡ್ಕೊಟ್ಟಿದ್ದೀವಿ. ಆ್ಯಂಡ್ ಅಲ್ಲೊಂದು ವಾಕಿನ್ ಆ್ಯಂಡ್ ಈಗೇನು ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ ಇದಕ್ಕೂ. ಇಲ್ಲಿ ಸರ್ ವಾಲ್ಪೇಪರ್ ಇದು? ಎಸ್ ಮ್ಯಾಮ್, ದಟ್ ಸೇಮ್ ಥೀಮ್. ನಿಮಗೆ ನೀವು ವಾರ್ಡ್ರೋಬ್ ಲ್ಯಾಮಿನೇಟ್ ನೋಡಿದ್ರು, ಆ ವಾಲ್ಪೇಪರ್ ನೋಡಿದ್ರು ಒಂದೇ ಥೀಮಲ್ಲಿದೆ. ಹೆಣ್ಮಕ್ಳಿಗೆ ಯಾವತ್ತಿದ್ರು ಅಕ್ಕಿ ಚಿಟ್ಟೆಗಳೆಲ್ಲ ಇಷ್ಟ ಆಗ್ತವೆ ಅಂತ ನೋಡಿ ಲೈಟಿಂಗ್ಸ್ ಕೂಡ ಚಿಟ್ಟೆ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದಾರೆ. ಎಸ್ ಮ್ಯಾಮ್, ಥೀಮ್ ಅದೇ ನಾವು ವರ್ಕ್ ಮಾಡೋದು. ಮೇನ್ ಒಬ್ರು ಕಸ್ಟಮರ್ ಬಂದಿದ್ದಾರೆ ಅಂದರೆ ಅವ್ರಿಗೆ ಇಲ್ಲೊಂದು ಕಲರು ಅಲ್ಲೊಂದು ಕಲರ್ ಎಲ್ಲ ಹಾಕ್ಕೊಡ್ಬಾರ್ದು. ಯಾಕೆಂದರೆ ಅವರು ಒಂದು ಮನೆಗೆ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದಾರೆ ಅಂದರೆ ಮೇಜರ್ ಟೈಮ್ ಸ್ಪೆಂಡ್ ಮಾಡೋ ಜಾಗ ಇದು. ಅವ್ರಿಗೆ ಪೀಸ್ಫುಲ್ ಆಗಿರಬೇಕು. ಆ ಇದನ್ನ ಫೀಲ್ನ ನಾವು ಇಲ್ಲಿ ಕೊಡ್ತೀವಿ. ಅಂದರೆ ಆ ಇಂಪ್ಲಿಮೆಂಟೇಷನ್ ನಾವು ಮಾಡಿಕೊಡ್ತೀವಿ. ಇಲ್ಲೊಂದು ಸ್ಟಡಿ ಯೂನಿಟ್ ಕೂಡ ಕೊಟ್ಟಿದ್ದೀರಾ? ಎಸ್ ಮ್ಯಾಮ್, ಹೌದು. ಇವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಇರೋದ್ರಿಂದ ನೀವು ಮೇಜರ್ ಸ್ಟಡಿ ಯೂನಿಟ್ ಕೊಡಲೇಬೇಕು ಅಂದು. ಅಂದರೆ ಮೇಜರ್ ಆಗಿ ವರ್ಕ್ ಫ್ರಮ್ ಹೋಮ್ಗೆ ಆದ್ರೂ ಯೂಸ್ ಮಾಡ್ಕೋಬೋದು, ಮಕ್ಕಳಿದ್ರೆ ಸ್ಟಡಿ ಯೂನಿಟ್ ಆದರೂ ಮಾಡ್ಕೋಬೋದು. ಡಬಲ್ ಯುಟಿಲೈಸ್ ಮ್ಯಾಮ್. ಸರ್ ಇಲ್ಲಿ 2 ಬೆಡ್ರೂಮ್? ಎಸ್ ಮ್ಯಾಮ್, 2 ಬೆಡ್ರೂಮ್ಸ್ ಇದೆ. ಓಕೆ, ಇಲ್ಲಿ ಮೇಲೆ ಸರ್? ಮೇಲ್ ಟೆರೇಸ್ ಇದೆ ಮೇಡಮ್. ಆಕ್ಚುಲಿ ಟೆರೇಸಲ್ಲಿ ಒಂದು ಸ್ಮಾಲ್ ಬೆಡ್ರೂಮ್ ಮಾಡ್ಕೊಟ್ಟಿದ್ದೀವಿ. ಸರ್ ಫಾಲ್ ಸೀಲಿಂಗ್ ಎಲ್ಲ ವುಡ್ ವರ್ಕಲ್ಲೂ ಕೂಡ ಮಾಡಿದ್ದೀರಾ? ಇಲ್ಲ ಮ್ಯಾಮ್, ಆಕ್ಚುಲಿ ನಿಮ್ಗೆ ಅದು ವುಡ್ ಅನಿಸ್ತಿದ್ಯಾ ನೋಡಿದ್ರೆ? ಹೌದು, ನನಗೆ ವುಡ್ ಅಂತಲೇ ಅನ್ನಿಸ್ತಾ ಇದೆ. ತುಂಬ ರಾಯಲ್ ಲುಕ್ ಬರ್ತಾ ಇದೆ. ಎಷ್ಟು ಇನ್ವೆಸ್ಟ್ ಮಾಡಿದ್ರಪ್ಪ ಅಂತ ಅನ್ನಿಸ್ತಾ ಇದೆ. ಇಲ್ಲ ಮ್ಯಾಮ್, ಅದು ವುಡ್ ಅಲ್ಲ. ಆಕ್ಚುಲಿ ಅದು POP ವರ್ಕಲ್ಲೇನೆ ವುಡನ್ ಟೆಕ್ಸ್ಚರ್ ಪೇಂಟ್ ಅಂತೀವಿ ಅದನ್ನ. ಪೇಂಟ್ ಫಿನಿಶ್ ಅಲ್ಲೇ ವುಡ್ ಫಿನಿಶ್ ಕೊಟ್ಟಿರೋದು ಮೇಡಮ್. ಅದು ಅಂದರೆ ತುಂಬ ರಾಯಲ್ ಲುಕ್ ಕೊಡುತ್ತೆ ನಿಮಗೆ. ಅಂದ್ರೆ 2 ಲಿವಿಂಗಲ್ಲೂ ಅದೇ ಥರ ಮಾಡ್ಕೊಟ್ಟಿದ್ದೀವಿ ಫಾಲ್ ಸೀಲಿಂಗು, ಮತ್ತು ಇಲ್ಲೂ ಫ್ಯಾಮಿಲಿ ಲಾಂಜಲ್ಲೂ ಅದೇ ಥರ ಮಾಡ್ಕೊಟ್ಟಿದ್ದೀವಿ. ಅಂದರೆ ಥೀಮ್ ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀವಿ. ಟೋಟಲ್ ನಿಮಗೆ ವುಡ್, ಲೈಟ್ ಕಲರ್ ಅಂದರೆ ವೈಟ್ ಕಲರ್, ಬೇಸ್ ಕಲರ್ಸ್ಗಳು ಮ್ಯಾಚ್ ಆಗಿದೆ ಟೋಟಲ್ ಮನೇಲಿ. ಓಕೆ, ಎಲ್ಲ ಕಡೆನೂ ಮ್ಯಾಚ್ ಆಗಿದೆ. ಎಸ್ ಮೇಡಮ್, ಹೌದು. ಎಸ್, ಮೇಲೆ ಸರ್? ಮೇಲೆ ಟೆರೇಸ್ ಒಂದ್ಸಲ ತೋರಿಸ್ತೀನಿ ನೋಡಿ ಮೇಡಮ್, ನೀವೇನೆ ಬನ್ನಿ ಸರ್ ನೋಡೋಣ. ಎಷ್ಟು ಫೀಟ್ ಬಿಟ್ಟಿದ್ದೀರಾ ಸರ್? ಇದು ಆಲ್ಮೋಸ್ಟ್ 15 to 20 ಫೀಟ್ ಇದೆ ಮೇಡಮ್. 20 ಫೀಟ್ಗೆ ವಾಲ್ಪೇಪರ್ ಹಾಕ್ಕೊಟ್ಟಿದ್ದೀವಿ. ಅಂದರೆ ಡಬಲ್ ಲೈಟ್ ಇದ್ದಾಗ ನಾರ್ಮಲಿ ಹೈಲೈಟ್ ಮಾಡಬೇಕು ವಾಲ್ನ. ಇದು ನಿಮಗೆ ಲೈಟ್ಸ್ ಹಾಕ್ಕೊಟ್ಟು ಈ ವಾಲ್ಪೇಪರ್ ಹಾಕಿರೋದ್ರಿಂದ ನಿಮಗೆ ರಾಯಲ್ ಲುಕ್ ಬರುತ್ತೆ. ಸರ್ ಇವಾಗ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ, ವಾಲ್ಪೇಪರ್ ಹಾಕ್ಸಿದ್ರೆ ಬೇಗ ಹಾಳಾಗುತ್ತೆ ಹೇಗೆ ಏನಂತ. ಎಷ್ಟು ದಿನ ಬರ್ಬೋದು ಸರ್ ಇದು? ಅಂದರೆ ನಿಮ್ಗೆ ಕಡಿಮೆ ದಿನ, ಅಂದರೆ ಸ್ವಲ್ಪ ದಿನ ನೀವು ಯುಟಿಲೈಸ್ ಮಾಡಿ ಮತ್ತೆ ಬೇರೆದಕ್ಕೆ ಹೋಗ್ಬೋದು ಮೇಡಮ್. ಆಪ್ಷನ್ಸ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ. ಮೇಜರ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಇದ್ದಾಗ ಗುಡ್ ಲುಕಿಂಗ್ ಬರುತ್ತೆ. ಸ್ವಲ್ಪ ದಿನ ಇಲ್ಲ ನನಗೆ ಬೋರ್ ಆಗಿದೆ, ನಾನು ಚೇಂಜ್ ಮಾಡಬೇಕು ಅಂದರೆ ರಿಮೂವ್ ಮಾಡಿಬಿಟ್ಟು ನೀವು ಟೆಕ್ಸ್ಚರ್ ಪೇಂಟ್ ಹೋಗ್ಬೋದು. ಇವಾಗ ಪರ್ಮನೆಂಟ್ ಆಗಿ ಒಂದೇ ಪೇಂಟಿಂಗ್ ಇದ್ರೂ ಕೂಡ ಬೋರ್ ಆಗುತ್ತೆ. ಈ ಥರ ವಾಲ್ ಪೇಂಟಿಂಗ್ ಏನಾರು ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಸ್, ಒಂದು 5 years ನಿಮ್ಗೆ ಏನೋ ಬೋರ್ ಆಯಿತು, ಇಲ್ಲ ನಾನು ಚೇಂಜ್ ಮಾಡಬೇಕು, ಈ ವಾಲ್ ಏನಾದರೂ ಹೈಲೈಟ್ ಬೇರೆ ಥರ ಮಾಡಬೇಕು ಅಂದರೆ ಆಪ್ಷನ್ ಸಿಗುತ್ತೆ. ಆಪ್ಷನ್ ಸಿಗುತ್ತೆ. ಎಸ್, ಅಂದರೆ ಎಕನಾಮಿಕಲ್ ಅಂಡ್ ನಿಮ್ಗೆ ಗುಡ್ ಲುಕಿಂಗ್, ಬಜೆಟ್ ಫ್ರೆಂಡ್ಲಿ ಆಗಿ, ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ, ಗುಡ್ ಲುಕಿಂಗ್ ಆಗಿ ಕಾಣಿಸುತ್ತೆ. ಅದೇ ಇದನ್ನ ನಾವು ಬೇರೆ ಏನಾದರೂ ಮಾಡ್ತೀವಿ ಅಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಆದ್ರಿಂದ ಆಪ್ಷನ್ಸ್ ನಮಗೆ, ಅಂದರೆ ನಿಮ್ಗೆ ಎಲ್ಲಿ ಎಕನಾಮಿಕಲ್ ಯೂಸ್ ಮಾಡಿ, ಬೇರೆ ಕಡೆ ಎಲ್ಲಿ ನೀವು ಸ್ಪೆಂಡ್ ಮಾಡಬೇಕು ಅಲ್ಲಿ ಸ್ಪೆಂಡ್ ಮಾಡಿ. ಇದು ಟೆರೇಸ್ ಎಂಟ್ರಿ ಮೇಡಮ್. ಟೆರೇಸ್ಗೆ ಆಕ್ಚುಲಿ ಒಂದು ಹಾರ್ಡ್ವುಡ್ ಡೋರೇ ಕೊಟ್ಟಿದ್ದೀವಿ. ಅಂದರೆ ನಿಮ್ಗೆ ಏನೇ ಮಳೆ ಬಿದ್ದರೂ ಏನೇ ಬಿದ್ರೂ ಹಾಳಾಗೋದಿಲ್ಲ. ಇದು ಬಿಸಿಲು ಹೊಡೆದ್ರು ಮಳೆ ಇದ್ರೂ ಹಾಳಾಗೋದಿಲ್ಲ. ಹೆವಿ ಗೇಜೇ ಕೊಟ್ಟಿದ್ದೀವಿ. ಆ್ಯಂಡ್ ಏನೋ ಪೇಂಟ್ ಮಾಡಿಕೊಟ್ಟಿದ್ದೀವಿ ಇದಕ್ಕೆ. ಅಂದರೆ ನಿಮ್ಗೆ ಅಗೇನ್ ಇದ್ರ ಮೇಲೆ ಒಂದು ಸೇಫ್ಟಿ ಗೇಟು ಕೊಟ್ಟಿದ್ದೀವಿ. ಓಕೆ, ಡಬಲ್ ಡೋರ್ ಆದಂಗೆ ಆಯ್ತು. ಡಬಲ್ ಡೋರ್ ಮೇಡಮ್, ಸೇಫ್ಟಿನೂ ಇದ್ದಂಗೆ ಆಯ್ತು. ಸೇಫ್ಟಿನೂ ಆಗುತ್ತೆ. ಆ್ಯಂಡ್ ಒಳಗಡೆ ನಿಮ್ಮ ಡೋರೂ ಒಳ್ಳೆ ಗೇಜ್ ಅಂಡ್ ಕ್ವಾಲಿಟಿ ಬಂದಿದೆ. ಆ್ಯಂಡ್ ಇಲ್ಲಿ ಮೇನ್ ಬಂದರೆ ಮೇಡಮ್, ಇಲ್ಲಿ ಯಾಕೆ ಗ್ಲಾಸ್ ಯೂಸ್ ಮಾಡಿದ್ದೀರಾ ಅಂತ ಕೇಳ್ಬೋದು ನೀವು. ಆ್ಯಕ್ಚುಲಿ ಟೆರೇಸಲ್ಲಿ ನಾರ್ಮಲಿ ಸುಮ್ಮನೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಗ್ಲಾಸ್ ಯಾಕೆ ಯೂಸ್ ಮಾಡಿದ್ದೀರಾ ಅಂತ ನಮ್ಮ ಎಲಿವೇಶನಲ್ಲಿ ಪ್ರಿಫರಬಲ್ ಆಗಿ ಕೇಳ್ತಿತ್ತು.
ಈ ಗ್ಲಾಸ್ ಕೊಟ್ಟರೆ ನಿಮ್ಗೆ ಹೈಲೈಟ್ ಚೆನ್ನಾಗಿ ಆಗ್ತಿತ್ತು ಕಾರ್ನರ್ ಸೈಟ್ ಆಗಿರೋದ್ರಿಂದ. ಅದಕ್ಕೆ ಇಲ್ಲೂ SS ರೈಲಿಂಗ್ ಮಾಡಿ ಟಫನ್ ಗ್ಲಾಸ್ ಕೊಟ್ಟಿದ್ದೀವಿ. ಆ್ಯಂಡ್ ನಿಮಗೆ ಎಲಿವೇಶನಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದು. ಓಕೆ, ಫ್ರಂಟಿಂದ ನೋಡ್ರಿ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಎಸ್ ಮೇಡಮ್, ಹೌದು. ಆ್ಯಂಡ್ ಇದು ಟೋಟಲ್ ಟೆರೇಸ್ ಏರಿಯಾ ಮೇಡಮ್. ಈ ಟೆರೇಸ್ ಏರಿಯಾದಲ್ಲಿ ನಿಮ್ಗೆ ಇದು ಸಿಟ್ಔಟ್ ಈಸ್ ಬ್ಯೂಟಿಫುಲ್ ಆಗಿ ಬಂದಿದೆ. ಆ್ಯಂಡ್ ಈ ಟೆರೇಸ್ ಏರಿಯಾನ ಫ್ಲೋರಿಂಗ್ನ ನಾವು ಪ್ಯಾಟರ್ನ್ ಮಾಡ್ಕೊಂಡಿದ್ದೀವಿ. ಲೈಕ್ ಇಲ್ಲಿ ಟೈಲ್ಸ್ ಹಾಕ್ಕೊಂಡು ನಿಮಗೆ ಥೀಮ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈ ಡಿಸೈನ್ಸ್ಗೆ ಇದಕ್ಕೆ ಕಾಂಬಿನೇಷನ್ ಮಾಡಿ ಇದೊಂದು ಪ್ಯಾಟರ್ನ್ ಕೊಟ್ಟಿದ್ದೀವಿ. ಇಲ್ಲಿ ಅವರು ಏನಾದರೂ ಕೂತ್ಕೊಂಡು ಪಾರ್ಟಿ ಮಾಡಬೇಕು, ಕೂತ್ಕೊಂಡು ಮಾತಾಡಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಥೀಮ್ ಎಲ್ಲ ಹಳೆ ಕಾಲದಲ್ಲಿ ರಾಜರ ಮನೆಗಳಲ್ಲಿ, ವಾಡೆ ಮನೆಗಳಲ್ಲಿ ನೋಡ್ತಾ ಇದ್ದು. ಹಾಂ, ಹೌದು ಮೇಡಮ್. ಅಂದರೆ ನಿಮ್ಗೆ ಆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅಂದರೆ ಇವಾಗ ಒಂದು ಯಾವುದೋ ಒಂದು ಪ್ಯಾಲೇಸ್ಗೆ ಎಂಟ್ರಿ ಆದರೆ ಸಮ್ ಡಿಸೈನ್ಸ್ ಈ ಥರ ಬರುತ್ತೆ, ಆ ಥರ ಲುಕ್ ಕೊಡುತ್ತೆ ನಿಮಗೆ. ಅವರು ಪಾರ್ಟಿ ಅಲ್ಲಿ ಥರನೂ ಯೂಸ್ ಮಾಡ್ಬೋದು. Yes, ಗೆಟ್ madam. ಟುಗೆದರ್, ಫ್ರೆಂಡ್ಸ್, ಫ್ಯಾಮಿಲಿ ಯಾರಾದ್ರೂ ಬಂದ್ರೆ ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಎಸ್, ಹೌದು. ತುಂಬ ಅಂದರೆ ಒಬ್ರು ಕಸ್ಟಮರ್ಗೆ ಒಂದು ಮನೆ ಕಟ್ಟಿದೀವಿ ಅಂದರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಹೌದು, ಮೇಲ್ಗಡೆ ಒಂದು 5 ನಿಮಿಷ ಬಂದು ಕುತ್ಕೊಂಡ್ರೆ ಒಳ್ಳೆ ಗಾಳಿ ಆ್ಯಂಡ್ ಒಂದು ಒಳ್ಳೆ ಬೆಳಕು, ವೆಂಟಿಲೇಷನ್ಸು, ಇದೆಲ್ಲದು ಇದ್ದಾಗ ಅವ್ರಿಗೊಂದು ಪೀಸ್ಫುಲ್ ಮೈಂಡ್ ಇರುತ್ತೆ. ಆ ಕ್ರಿಯೇಟಿವಿಟಿ ಮಾಡಲೇಬೇಕಾಗುತ್ತೆ ಟೆರೇಸಲ್ಲಿ. ಅದಕ್ಕೆ ಈ ಕಸ್ಟಮರ್ ಬೇಕು ಅಂತ ಮಾಡಿಸ್ಕೊಂಡಿರೋಂಥ ಜಾಗ ಮೇಡಮ್. ಅಂದರೆ ಒಂದು ಪ್ರಾಜೆಕ್ಟ್ ತೊಗೊಂಡಿದ್ದೀವಿ ಅಂದರೆ ಮೇಡಮ್, ಕಸ್ಟಮರ್ ಯಾವಾಗಲೂ ಖುಷಿಯಾಗಿರಬೇಕು. ಖುಷಿ ಇಲ್ಲ ಅಂದರೆ ಈಗ ಇದೇ ಜಾಗದಲ್ಲಿ ಕುತ್ಕೊಂಡು ಇವ್ನು ಯಾರಿಗೋ ಬಿಲ್ಡರ್ ಕೊಟ್ಬಿಟ್ಟಿದ್ದೀನಪ್ಪ, ಇವ್ನಿಗೆ ಏನು ಮಾಡ್ಕೊಟ್ಟಿದ್ದಾನೋ, ಏನು ಕೆಲಸ ಮಾಡಿದ್ನೋ ಅನ್ನೋದು ಬರಲೇಬಾರ್ದು ಒಬ್ರು ಕಸ್ಟಮರ್. ಲೈಫ್ ಲಾಂಗ್ ಕೊರಗ್ತಾ ಇರ್ತಾರೆ. ಎಸ್ ಮೇಡಮ್, ಯಾಕೆಂದರೆ ಒಂದು ಡ್ರೀಮ್ ಮನೆ ಅವ್ರದ್ದು. ಒಬ್ಬ ಕಸ್ಟಮರ್ ಬಂದಿದ್ದಾರೆ ಅಂದರೆ ಅವ್ರದ್ದೊಂದು ಎಷ್ಟೋ ಕನಸಿರುತ್ತೆ, ನಾನು ಇಷ್ಟು ವರ್ಷಕ್ಕೊಂದು ಸೈಟ್ ತೊಗೊಂಡಿದ್ದೀನಿ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ. ಆ ಭಯ ಏನೂ ಇಲ್ದರೆ ನಮ್ಮ ಹತ್ರ ಬನ್ನಿ. ನಾವು ಒಳ್ಳೆ ಕನ್ಸ್ಟ್ರಕ್ಷನ್ ಅಂದರೆ ಗುಡ್ ಕ್ವಾಲಿಟಿ, ಗುಡ್ ಮೆಟೀರಿಯಲ್ ಆ್ಯಂಡ್ ಗುಡ್ ಫಿನಿಶಿಂಗ್ ಆ್ಯಂಡ್ A to Z ನಾವೇ ಮಾಡ್ಕೊಡ್ತೀವಿ. ಇದು ಸಿಟ್ಔಟ್ಗೆ ಮೇಡಮ್ ಮ್ಯಾಂಗ್ಳೂರ್ ಟೈಲ್ಸ್ ಹಾಕ್ಕೊಟ್ಟಿದ್ದೀವಿ. ಅಂದರೆ ಟಾಪಲ್ಲಿ ಒಂದು ಟೈಲ್ಸ್ ಬರುತ್ತೆ, ಬಾಟಮಲ್ಲಿ ಒಂದು ಟೈಲ್ಸ್ ಇದೆ. ಅಂದರೆ ಗುಡ್ ಲುಕಿಂಗ್ ಬರುತ್ತೆ ನಿಮಗೆ. ಆ್ಯಂಡ್ ಇಲ್ಲೊಂದು ರೂಮ್ ಮಾಡ್ಕೊಡ್ತೀವಿ, ಟೆರೇಸ್ ರೂಮು. ಆ್ಯಕ್ಚುಲಿ ಒಂದು ಟ್ಯಾಂಕ್ ರೂಮ್ ಅಂತ ಯಾವಾಗಲೂ ಮಾಡಬೇಕಾಗತ್ತೆ. ಅದೊಂದು ರೂಮಾಗಿ ಕನ್ವರ್ಟ್ ಮಾಡಿ ಇಲ್ಲೂ ಏನಾದರೂ ಅವರು ಯುಟಿಲೈಸ್ ಮಾಡಬೇಕು, ಸಮ್ ಗೆಸ್ಟ್ ಬರ್ತಾರೆ ಅಂದರೆ ಇದು ಒಂದು ಸ್ಮಾಲ್ ಬೆಡ್ರೂಮ್ ಇದೆ ಮೇಡಮ್. ಆ್ಯಂಡ್ ಇಲ್ಲೊಂದು ಟಾಯ್ಲೆಟು ಕೊಟ್ಟಿದ್ದೀವಿ. ಟೆರೇಸಲ್ಲಿ ಒಂದು ಟಾಯ್ಲೆಟ್ ಬೇಕಾಗಿತ್ತೆ ಯೂಸ್ ಮಾಡೋಕ್ಕೆ ಅಂತ ಇಲ್ಲೂ ಒಂದು ಟಾಯ್ಲೆಟು ಕೊಟ್ಟಿದ್ದೀವಿ. ಆ್ಯಂಡ್ ಬಟ್ಟೆ ಒಗೆಯೋದಕ್ಕೆ, ಟೆರೇಸ್ ಆಕ್ಸಿಸ್ಗೆ ಎಲ್ಲದಕ್ಕೂ ಲ್ಯಾಡರ್, ಎವ್ರಿಥಿಂಗ್ ಕವರ್ಡ್ ಮೇಡಮ್. ಅಂದರೆ ನಮ್ಮ ಹತ್ರ ಬಂದರೆ ನೀವು ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಅನ್ನೋದು ಏನೂ ಇರೋದಿಲ್ಲ. ಎಲ್ಲ ಕವರ್ ಮಾಡಿ ನಾವೇ A to Z ಮಾಡ್ಕೊಡ್ತೀವಿ. ಎಷ್ಟಾಯ್ತು ಸರ್ ನಿಮ್ಮದೇ ಕನ್ಸ್ಟ್ರಕ್ಷನ್, ಇಂಟೀರಿಯರ್ ವರ್ಕ್ ಎಲ್ಲ ನಿಮ್ದಾಗಿರೋದ್ರಿಂದ ಕಂಪ್ಲೀಟ್ ಪ್ಯಾಕೇಜ್ ಎಷ್ಟಾಗುತ್ತೆ ಸರ್? ಅಂದರೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ಕನ್ಸ್ಟ್ರಕ್ಷನ್ ಅರೌಂಡ್ 17 lakh ನಾವು ಕೊಟೇಶನ್ ಕೊಟ್ಟಿದ್ವಿ ಮೇಡಮ್. ಅಂದರೆ ಇಂಟೀರಿಯರ್ಸ್ಗೆ ಬಂದಾಗ 15 lakhsವರೆಗೂ ಇಂಟೀರಿಯರ್ಸ್ ಮಾಡಿಕೊಟ್ಟಿದ್ದೀವಿ. ಅಂದರೆ ನಿಮ್ಗೆ ಅರೌಂಡ್ 90 lakhs ಫಾರ್ ಟೋಟಲ್ ಕನ್ಸ್ಟ್ರಕ್ಷನ್ ಮೇಡಮ್. ಓಕೆ, 90 ಲಕ್ಷದಲ್ಲಿ ಮನೆ ಮುಗ್ದೋಯ್ತು A to Z. ಇವಾಗ ಒಂದು ಮನೆ ಕಟ್ಟಿದಾಗ ಎಲ್ಲರೂ ಹೇಳ್ತಾರೆ ಏನಂತ ಹೇಳಿ, ಒಂದು ಮನೆ ಕಟ್ಟಿದ್ರೆ ಜೀವನದಲ್ಲಿ ಅರ್ಧ ಆಯಸ್ಸು ಮುಗ್ದಂಗೆ. ಅಷ್ಟು ತಲೆನೋವು, ಅಷ್ಟು ಟೆನ್ಷನ್ನು, BP, ಶುಗರ್ ಎಲ್ಲ ಬಂದೋಯ್ತಪ್ಪ. ಆ ದುಡ್ಡು ಅಡ್ಜಸ್ಟ್ ಆಗ್ತಾಯಿಲ್ಲ, ಇದು ಅಡ್ಜಸ್ಟ್ ಆಗ್ತಾಯಿಲ್ಲ. ಆ ಕನ್ಸ್ಟ್ರಕ್ಷನ್ ಬಿಲ್ಡರ್ಸ್ ಹೇಳಿದ ಮಾತು ಕೇಳ್ತಾಯಿಲ್ಲ. ಆ ಮೆಟೀರಿಯಲ್ಸ್ ತರಬೇಕು, ಈ ಮೆಟೀರಿಯಲ್ಸ್ ತರಬೇಕು, ಅಥವಾ ಎಲ್ಲಿ ಸಿಗುತ್ತೆ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ಅಂತ ತಲೆನೋವು ಬಂದಿದೆಯಾ? ಹಾಗಾದರೆ ಆ ರೀತಿ ವರಿನೇ ಮಾಡ್ಕೋಬೇಡಿ, ನಿಮಗೆ ತಲೆನೋವೇ ಕೊಡಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಅವರು ನಿಮಗೆ ಕಂಪ್ಲೀಟಾಗಿ A to Z ವರ್ಕ್ ಮಾಡ್ಕೊಡ್ತಾರೆ. ಅದ್ರ ಜೊತೆಗೆ ಅವ್ರದ್ದೇ ಆದಂಥ ಒಂದು ಇಂಟೀರಿಯರ್ ವರ್ಕ್ ಕಂಪನಿ ಇದೆ, ಅದೇ ವಿವಾ ಇಂಟೀರಿಯರ್ಸ್. ಎರಡೂ ಕೂಡ ಟೋಟಲ್ ಆಗಿ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿ, ಯೂನಿಕ್ ಆಗಿ, ಅದ್ರ ಜೊತೆ ಕರೆಕ್ಟಾಗಿ ಆನ್ ಟೈಮಿಗೆ ನಿಮಗೆ ಹೋಮ್ನ ಡೆಲಿವರಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವರಲ್ಲಿ ಸಾಕಷ್ಟು ಜನ ಹ್ಯಾಪಿ ಕಸ್ಟಮರ್ ಆಲ್ ಓವರ್ ಕರ್ನಾಟಕ ಇದ್ದಾರೆ. ಇವರ ಕಾಂಟ್ಯಾಕ್ಟ್ ನಂಬರ್, ಇವರ ಆಫೀಸ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಒಂದ್ಸಲಿ ಅವರ ಎಕ್ಸ್ಪೀರಿಯನ್ಸ್ ಝೋನ್ಗೆ ಹೋಗಿ ವಿಸಿಟ್ ಮಾಡಿ, ಲೈವ್ ಆಗಿ ನೀವು ಡೆಮೋ ತಗೊಂಡು ಎಕ್ಸ್ಪೀರಿಯನ್ಸ್ ಮಾಡಿ, ಅದಾದ ನಂತರ ನಿಮ್ಮ ಕನಸಿನ ಮನೆನ ನಿರ್ಮಾಣ ಮಾಡಿ.